ಶ್ರೀ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಭಗವಂತನ ದಶಾವತಾರಗಳಲ್ಲಿ ಶ್ರೀಕೃಷ್ಣಾವತಾರವು ಒಂದು. ಆ ಶ್ರೀಕೃಷ್ಣನೇ 7 ಬೆಟ್ಟಗಳ ಒಡೆಯನಾಗಿ ಶ್ರೀನಿವಾಸನಾಗಿ ಆವಿರ್ಭವಿಸಿದ್ದಾನೆ. ಶ್ರೀಕೃಷ್ಣ ಬೇರೆಯಲ್ಲ, ಶ್ರೀನಿವಾಸ ಬೇರೆಯಲ್ಲ. ಅಂತಹ ಶ್ರೀನಿವಾಸ ಅವನ ಸನ್ನಿಧಿಯಲ್ಲಿ ಇಡೀ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡುವುದಕ್ಕೋಸ್ಕರ ತಿರುಮಲ ತಿರುಪತಿ ದೇವಸ್ಥಾನ ವಿಶೇಷವಾಗಿ ಧಾರ್ಮಿಕವಾದ ಕಾರ್ಯಕ್ರಮಗಳನ್ನು ತಾನು ಹಮ್ಮಿಕೊಳ್ತಾ ಇದೆ. ತಿರುಮಲ ತಿರುಪತಿ ದೇವಸ್ಥಾನದ ಅಂಗಸಂಸ್ಥೆಯಾಗಿ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ವಿಶೇಷವಾಗಿ ಜ್ಞಾನ ಕಾರ್ಯವನ್ನು ಪ್ರಸಾರಗೊಳಿಸ್ತಾ ಇದೆ. ಸಾಂಸ್ಕೃತಿಕವಾದ ಸಾಮಾಜಿಕವಾದ ಕಾರ್ಯಕ್ರಮಗಳನ್ನು ತಾನು ಹಮ್ಮಿಕೊಳ್ತಾ ಇದೆ. ಇದರಲ್ಲಿ ಭಗವಂತನೇ ನುಡಿದಂತೆ ಸಕಲ ಶಾಸ್ತ್ರಗಳ ಸಾರಭೂತವಾದದ್ದು ಶ್ರೀಮದ್ ಭಗವದ್ಗೀತಾ. ಸಕಲ ಉಪನಿಷತ್ತುಗಳ ಸಾರ ಅದು ಶ್ರೀಮದ್ ಭಗವದ್ಗೀತೆ. ಆದ್ದರಿಂದ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಇದರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಎಂಬ ಮಾತಿದೆ. ಎಲ್ಲ ಶಾಸ್ತ್ರಗಳನ್ನು ಓದಿ ಜೀರ್ಣ ಮಾಡಿಕೊಳ್ಳುವುದು ಈ ಮನುಷ್ಯನ ಒಂದು ಆಯಸ್ಸಿನಲ್ಲಿ ಸಾಧ್ಯವಾಗಲಾರದು. ಅದಕ್ಕೋಸ್ಕರವಾಗಿ ಭಗವದ್ಗೀತೆಯನ್ನು ಚೆನ್ನಾಗಿ ತಿಳಿದುಕೊಳ್ಳ್ರಿ. ಅದರಿಂದಲೇ ಅತ್ಯುತ್ತಮವಾದ ಮೋಕ್ಷವನ್ನು ಭಗವಂತ ತನ್ನ ಸ್ಥಾನವನ್ನು ನೀಡುತ್ತಾನೆ. ಅಂತಹ ಭಗವದ್ಗೀತೆಯನ್ನು ತಿಳಿದುಕೊಳ್ಳೋದಕ್ಕೆ ಪ್ರಥಮ ಹೆಜ್ಜೆಯನ್ನು ಇಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ. ವಾಚನ ಮತ್ತು ಪ್ರವಚನದ ಮುಖಾಂತರ ವಾಚನದಲ್ಲಿ ಶ್ಲೋಕಗಳನ್ನು ನಿರಂತರವಾಗಿ ಹೇಳುವುದರಿಂದಲೂ ಕೂಡ ವಿಶೇಷವಾದ ಪುಣ್ಯವನ್ನು ಗಳಿಸಬಹುದು. ಜೊತೆಗೆ ಮನಸ್ಸಿನಲ್ಲಿ ಭಗವದ್ಗೀತೆಯ ಅರ್ಥವನ್ನು ಅಳವಡಿಸಿಕೊಳ್ಳೋದರಿಂದ ಅನೇಕ ಜನ್ಮಗಳ ಒಳಗೆ ಆ ಅರ್ಥದ ಅನುಸಂಧಾನವನ್ನು ಮಾಡ್ತಾ ನಾವು ಮೋಕ್ಷವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಈ ದೃಷ್ಟಿಯಿಂದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮಗಾಗಿ ಪ್ರಸ್ತುತಪಡಿಸಿದ ಕಾರ್ಯಕ್ರಮ ಭಗವದ್ಗೀತಾ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮ. ಆದ್ದರಿಂದ ನಾವೆಲ್ಲರೂ ಕೂಡ ಈ ವಾಚನ ಕಾರ್ಯಕ್ರಮದಲ್ಲಿ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ. 4 ಅಧ್ಯಾಯಗಳ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. 5ನೇ ಅಧ್ಯಾಯದ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ನಾವು ಇನ್ನು ನಮ್ಮನ್ನು ತೊಡಗಿಸಿಕೊಳ್ಳೋಣ ಅಂತ ತಿಳಿಸ್ತಾ ಶ್ಲೋಕಗಳನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಿಕೊಡಲಾಗತ್ತೆ. ತಾವು ಅದರ ಪುನರುಚ್ಚಾರವನ್ನು ಮಾಡಬೇಕು ಅಂತ ಕೇಳ್ತಾ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಗುರುಗಳ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ
अखिलाण्डकोटि ब्रह्माण्ड नायकस्य श्रीपद्मावती जानेः श्रीपद्मावती जानेः भगवतः श्रीवेङ्कटेश्वरस्वामिनः भगवतः श्रीवेङ्कटेश्वरस्वामिनः कृपाबलेन कृपाबलेन जगद्गुरोः श्रीगोपालकृष्णस्य जगद्गुरोः श्रीगोपालकृष्णस्य अनुग्रहेण च अनुग्रहेण च अस्माकं सर्वेषाम् शरीरस्य मनसश्च शरीरस्य मनसश्च बलसिद्ध्यर्थं बलसिद्ध्यर्थं समस्तानाम् आधिव्याधीनां समस्तानाम् आदिव्याधीनां निवारणार्थं निवारणार्थं सर्वयज्ञफलप्राप्त्यर्थं सर्वयज्ञफलप्राप्त्यर्थं सर्वासां सम्पदां प्राप्त्यर्थं सर्वासां सम्पदां प्राप्त्यर्थं विद्यार्थिनां विद्यार्थिनां बुद्धिशक्तिवृद्धिद्वारा बुद्धिशक्तिवृद्धिद्वारा परीक्षासु उत्तीर्णता सिद्ध्यर्थं परीक्षासु उत्तीर्णता सिद्ध्यर्थम् अधिकारिणाम् अधिकारिणां स्वस्वविधिनिर्वहणकौशलसिद्ध्यर्थं स्वस्वविधिनिर्वहणकौशलसिद्ध्यर्थं समस्तपापक्षयार्थं समस्तपापक्षयार्थं ज्ञानभक्तिवैराग्यसिद्ध्यर्थं ज्ञानभक्तिवैराग्यसिद्ध्यर्थं श्रीगोपालकृष्णप्रेरणया श्रीगोपालकृष्णप्रेरणया श्रीगोपालकृष्णप्रीत्यर्थं श्रीगोपालकृष्णप्रीत्यर्थं श्रीमद्भगवद्गीतायाः श्रीमद्भगवद्गीतायाः पञ्चम अध्याय पञ्चम अध्याय श्लोकपारायणं श्लोकपारायणं तथा तथा प्रवचनश्रवणं च प्रवचनश्रवणं च करिष्यामहे करिष्यामहे पारिजातहरं पापहरं पारिजातहरं पापहरं गोपीमनोहरं गोपीमनोहरं गोपीवस्त्रहरं गोपं गोपीवस्त्रहरं गोपं श्रीनिवासं भजे निशम् श्रीनिवासं भजे निशम् शास्त्रेषु भारतं सारं शास्त्रेषु भारतं सारं तत्र नाम सहस्रकम् तत्र नाम सहस्रकं वैष्णवं कृष्णगीता च वैष्णवं कृष्णगीता च तज्ज्ञानान्मुच्यतेऽञ्जसा तज्ज्ञानान्मुच्यतेऽञ्जसा वेदव्यासगुणावास वेदव्यासगुणाव्यास विद्याधीश सताम्बश विद्याधीश सताम्बश मां निराशं गतक्लेशं मां निराशं गतक्लेशं कुर्वनाशं हरे निशम् पूर्वनाशं हरे निशम् अतः श्रीमद्भगवद्गीतायाम् अथ श्रीमद्भगवद्गीतायाम् उपनिषत्सु उपनिषत्सु ब्रह्मविद्यायाम् ब्रह्मविद्यायाम् योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे कर्मसन्न्यासयोगो नाम कर्मसन्न्यासयोगो नाम पञ्चमोऽध्यायः। पञ्चमोऽध्यायः। अर्जुन उवाच अर्जुन उवाच सन्न्यासं कर्मणां कृष्ण पुनर्योगं च शंससि सन्न्यासं कर्मणां कृष्ण पुनर्योगं च शंससि यक्षेय एतयोरेकं तन्मे ब्रूहि सुनिश्चितम् यक्षेययोरेकं तन्मे ब्रूहि सुनिश्चितम् श्रीभगवानुवाच श्रीभगवानुवाच सन्न्यासः कर्मयोगश्च निःश्रेयसकरावुभौ
నిశ్రేయసకరా ఉభౌ సన్యాస కర్మయోగశ్చ నిశ్రేయసకరా ఉభౌ తయోస్తు కర్మ సన్యాసాత్ కర్మయోగో విశిష్యతే తయోస్తు కర్మ సన్యాసాత్ కర్మయోగో విశిష్యతే జ్ఞేయస్స నిత్య సన్యాసీ జ్ఞేయస్య నిత్య సన్యాసీ యో నద్వేష్టి న కాంక్షతి యో నద్వేష్టి న కాంక్షతి నిర్ద్వంద్వో హి మహాబాహో నిర్ద్వంద్వో హి మహాబాహో సుఖం బంధాత్ ప్రముచ్యతే సుఖం బంధాత్ ప్రముచ్యతే సాంఖ్యయోగో పృథక్ బాలాః సాంఖ్యయోగో పృథక్ బాలాః ప్రవదంతి న పండితాః ప్రవదంతి న పండితాః ఏకమప్యస్థితః సమ్యక్ ఏకమప్యస్థితః సమ్యక్ ఉభయోర్విందతే ఫలం ఉభయోర్విందతే ఫలం యత్సాంఖ్యైః ప్రాప్యతే స్థానం యస్సాంఖ్యై ప్రాప్యతే స్థానం తద్యోగైరపి గమ్యతే తద్యోగైరపి గమ్యతే ఏకం సాంఖ్యం చ యోగం చ ఏకం సాంఖ్యం చ యోగం చ యః పశ్యతి స పశ్యతి యః పశ్యతి స పశ్యతి సన్యాసస్తు మహాబాహో సన్యాసస్తు మహాబాహో దుఃఖమాప్తుమయో గతః దుఃఖమాప్తుమయో గతః యోగయుక్తో మునిర్బ్రహ్మ యోగయుక్తో మునిర్బ్రహ్మ న చిరేణాధిగచ్చతి న చిరేణాధిగచ్చతి యోగయుక్తో విశుద్ధాత్మా యోగయుక్తో విశుద్ధాత్మా విజితాత్మా జితేంద్రియః విజితాత్మా జితేంద్రియః సర్వభూతాత్మభూతాత్మా సర్వభూతాత్మ భూతాత్మా కుర్వన్నపి న లిప్యతే కుర్వన్నపి న లిప్యతే నైవ కించిత్ కరోమీతి నైవ కించిత్ కరోమీతి యుక్తో మన్యేత తత్వవిత్ యుక్తో మన్యేత తత్వవిత్ పశ్యన్ శృణ్వన్ స్పృశన్ జిఘ్రన్ పశ్యన్ శృణ్వన్ స్పృశన్ జిఘ్రన్ అష్ణన్ గచ్చన్ స్వపన్ శ్వసన్ అష్టన్ గచ్చన్ స్వపన్ శ్వసన్ ప్రలపన్ విసృజన్ గృహ్ణన్ ప్రళపన్ విసృజన్ గృహ్ణన్ ఉన్మిషన్ నిమిషన్నపి ఉన్మిషన్ నిమిషన్నపి ఇంద్రియాణీంద్రియార్థేషు ఇంద్రియాణీంద్రియార్థేషు వర్తంత ఇతి ధారయన్ వర్తంత ఇతి ధారయన్ బ్రహ్మణ్యాదాయ కర్మాణి బ్రహ్మణ్యాదాయ కర్మాణి సంగం త్యక్త్వా కరోతి యః సంగం త్యక్త్వా కరోతి యః లిప్యతేన స పాపేన లిప్యతేన స పాపేన పద్మపత్రమివాంభస పద్మపత్రమివాంభసా కాయేన మనసా బుద్ధ్యా కాయేన మనసా బుద్ధ్యా కేవలైరింద్రియైరపి కేవలైరింద్రియైరపి యోగినః కర్మ కుర్వంతి యోగినః కర్మ కుర్వంతి సంగం త్యక్త్వాత్మశుద్ధయే సంగం త్యక్త్వాత్మశుద్ధయే యుక్తః కర్మఫలం త్యక్త్వా యుక్తః కర్మ ఫలం త్యక్త్వా శాంతిమాప్నోతి నైష్ఠికీం శాంతిమాప్నోతి నైష్ఠికీం అయుక్తః కామకారేణ అయుక్తః కామకారేణ ఫలే సక్తో నిబధ్యతే ఫలే సక్తో నిబధ్యతే సర్వకర్మాణి మనసా సర్వకర్మాణి మనసా సన్యస్యాస్తే సుఖం వశీ సన్యస్యాస్తే సుఖం వశీ నవద్వారే పురే దేహి నవద్వారే పురే దేహి నైవ కుర్వన్న కారయన్ నైవ కుర్వన్న కారయన్ న కర్తృత్వం న కర్మాణి న కర్తృత్వం న కర్మాణి లోకస్య సృజతి ప్రభుః లోకస్య సృజతి ప్రభుః న కర్మఫల సంయోగం న కర్మఫల సంయోగం స్వభావస్తు ప్రవర్తతే స్వభావస్తు ప్రవర్తతే
वर्तते नादत्ते कस्यचित् पापं नादस्ते कस्यचित् पापं न चैव सुकृतं विभुः न चैव सुकृतं विभुः अज्ञानेनावृतं ज्ञानम् अज्ञानेनावृतं ज्ञानं तेन मुह्यन्ति जन्तवः तेन मुह्यन्ति जन्तवः ज्ञानेन तु तदज्ञानम् ज्ञानेन तु तदज्ञानं येषां नाशितमात्मनः येषां नाशितमात्मनः तेषामादित्यवज्ञानम् तेषामादित्यवज्ञानं प्रकाशयति तत्परम् प्रकाशयति तत्परम् तद्बुद्धयस्तदात्मानः तद्बुद्धयस्तदात्मानः तन्निष्ठास्तत्परायणाः तन्निष्ठास्तत्परायणाः गच्छन्त्य पुनरावृत्तिम् गच्छन्त्य पुनरावृत्तिम् ज्ञाननिर्धूतकल्मषाः ज्ञाननिर्धूतकल्मषाः विद्याविनयसम्पन्ने विद्याविनयसम्पन्ने ब्राह्मणे गविहस्तिनि ब्राह्मणे कविहस्तिनि शुनि चैव श्वपाके च शुनि चैव स्वपाके च पण्डिताः समदर्शिनः पण्डिताः समदर्शिनः इहैव तैर्जितः सर्गो इहैव तैर्जितः सर्गो येषां साम्ये स्थितं मनः येषां साम्ये स्थितं मनः निर्दोषं हि समं ब्रह्म निर्दोषं हि समं ब्रह्म तस्मात् ब्रह्मणि ते स्थिताः तस्मात् ब्रह्मणि ते स्थिताः न प्रहर्ष्येत् प्रियं प्राप्य न प्रहृष्येत् प्रियं प्राप्य नोद्विजेत् प्राप्य च प्रियम् नोद्विजेत् प्राप्य च प्रियम् स्थिरबुद्धिरसम्मूढो स्थिरबुद्धिरसम्मूढो ब्रह्मविद् ब्रह्मणि स्थितः ब्रह्मविद् ब्रह्मणि स्थितः बाह्यस्पर्शेष्वसक्तात्मा बाह्यस्पर्शेष्वसक्तात्मा विन्दत्यात्मनि यत्सुखम् विन्दत्यात्मनि यत्सुखम् स ब्रह्मयोगयुक्तात्मा स ब्रह्मयोगयुक्तात्मा सुखमक्षयमश्नुते सुखमक्षयमश्नुते ये हि संस्पर्शजा भोगा ये हि संस्पर्शजा भोगा दुःखयोनय एव ते दुःखयोनय एव ते अद्यन्तवन्तः कौन्तेय आद्यन्तवन्तः कौन्तेय न तेषु रमते बुधः न तेषु रमते बुधः शक्नोति हैव यः सोढुम् शक्नोति हैव यः सोढुम् प्राक्शरीरविमोक्षणात् प्राक्शरीरविमोक्षणात् कामक्रोधोद्भवं वेगम् कामक्रोधोद्भवं वेगम् स युक्तः स सुखी नरः स युक्तः सुखी नरः योऽन्तः सुखोऽन्तरारामः योऽन्तः सुखोऽन्तरारामः तथान्तर्ज्योतिरेव यः तथान्तर्ज्योतिरेव यः स योगी ब्रह्मनिर्वाणम् स योगी ब्रह्मनिर्वाणम् ब्रह्मभूतोऽधिगच्छति ब्रह्मभूतोऽधिगच्छति लभन्ते ब्रह्मनिर्वाणम् लभन्ते ब्रह्मनिर्वाणम् ऋषयः क्षीणकल्मषाः ऋषयः क्षीणकल्मषाः छिन्नद्वैदायतात्मानः छिन्नद्वैतायतात्मानः सर्वभूतहिते रताः सर्वभूतहिते रताः कामक्रोधवियुक्तानां कामक्रोधवियुक्तानां यतीनां यतचेतसां यतीनां यतचेतसाम् अभितो ब्रह्मनिर्वाणम् अभितो ब्रह्मनिर्वाणम् वर्तते विदितात्मनां वर्तते विदितात्मनाम् स्पर्शान् कृत्वा बहिर्बाह्यान् स्पर्शान् कृत्वा
बहिर्बाह्य चक्षुश्चैवान्तरे भ्रुवोः चक्षुश्चैवान्तरे भ्रुवोः प्राणापानौ समौ कृत्वा प्राणापानौ समौ कृत्वा नासाभ्यन्तरचारिणौ नासाभ्यन्तरचारिणौ यतीन्द्रियमनोबुद्धिः यतेन्द्रियमनोबुद्धिः मुनिर्मोक्षपरायणः मुनिर्मोक्षपरायणः विगते इच्छाभयक्रोधो विगतेच्छा भयक्रोधो यः सदा मुक्त एव सः यः सदा मुक्त एव सः भोक्तारं यज्ञतपसां भोक्तारं यज्ञतपसां सर्वलोकमहेश्वरं सर्वलोकमहेश्वरं सुहृदं सर्वभूतानां सुहृदं सर्वभूतानां ज्ञात्वा मां शान्तिमृच्छति ज्ञात्वा मां शान्तिमुच्यते। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಭಗವದ್ಗೀತೆಯ 5ನೇ ಅಧ್ಯಾಯದ ಅರ್ಥಾನುಸಂಧಾನದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ದಿನ 16ನೇ ಶ್ಲೋಕದಿಂದ ಗೀತಾರ್ಥ ಚಿಂತನೆಯನ್ನು ನಡೆಸೋಣ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಂ ಆದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಅಜ್ಞಾನದ ಆವರಣ ಜ್ಞಾನವನ್ನು ಮುಚ್ಚಿದೆ ಅಂತ ನಾವು ಕೇಳಿದ್ದೇವೆ. ಆ ಅಜ್ಞಾನದ ಆವರಣವನ್ನು ಅಂದರೆ ಅವಿದ್ಯೆಯ ಪರದೆಯನ್ನು ಕಿತ್ತೆಸೆಯೋದು ಹೇಗೆ ಅದನ್ನು ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಜ್ಞಾನೇನ ತು ತದಜ್ಞಾನಂ. ಜ್ಞಾನೇನ ತು ಅಂತ ಒಂದು ಶಬ್ದ ಹೇಳಿದ್ದಾರೆ. ತು ಅಂತಂದರೆ ವಿಶೇಷ ಅಂತ ಅರ್ಥ. ಹಾಗಾಗಿ ವಿಶೇಷ ಶಕ್ತಿ ಪಡೆದ ಜ್ಞಾನದಿಂದ ಅಜ್ಞಾನ ನಾಶವಾಗುತ್ತೆ. ಆ ಅಜ್ಞಾನ ಎಂಥದ್ದು ಅಂದರೆ 5 ಪರ್ವಗಳಿಂದ ಕೂಡಿದ ಅಜ್ಞಾನ. ಮೊದಲು ಜ್ಞಾನವನ್ನು ಆವರಿಸ್ತು. ಯಾವಾಗ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ನಮ್ಮ ಜ್ಞಾನ ಬಲಿಷ್ಠವಾಗತ್ತೆ, ಆ ಬಲಿಷ್ಠವಾದ ಜ್ಞಾನ ಅಜ್ಞಾನವನ್ನು ನಾಶ ಮಾಡುತ್ತೆ. ಯಾವ ಅಜ್ಞಾನ ಅಂದರೆ ಆತ್ಮನಃ ಅಜ್ಞಾನಂ, ಪರಮಾತ್ಮ ವಿಷಯಕವಾದ ಅಜ್ಞಾನ. ಅದು ಸಾಮಾನ್ಯವಾದ ಅಜ್ಞಾನ ಅಲ್ಲ. ತತ್ ಅಜ್ಞಾನಂ. ತತ್ ಅಂದರೆ ವ್ಯಾಪಕವಾಗಿ ಆವರಿಸಿ ಜೀವನ ಜ್ಞಾನವನ್ನೇ ಪೂರ್ತಿ ಕಬಳಿಸಿದಂತಹ ಅಜ್ಞಾನ. ಅಂತಹ ಅಜ್ಞಾನವನ್ನು ಶ್ರವಣಮನನ ನಿಧಿಧ್ಯಾಸನಗಳಿಂದ ಬಲಿಷ್ಠವಾದ ಜ್ಞಾನ ಆ ಅಜ್ಞಾನವನ್ನು ಪರಿಹಾರ ಮಾಡುತ್ತೆ. ಅಂಥ ಬಲಿಷ್ಠವಾದ ಅವಿದ್ಯೆಯನ್ನು ನಾಶ ಮಾಡಿದ ಜ್ಞಾನ ಯಾವುದು ಅಂತಂದರೆ ಆತ್ಮನಃ ಜ್ಞಾನೇನ, ಪರಮಾತ್ಮ ವಿಷಯಕವಾದ ಜ್ಞಾನ. ಪರಮಾತ್ಮ ವಿಷಯಕವಾದ ಜ್ಞಾನದಿಂದ ಅಜ್ಞಾನ ಪರಮಾತ್ಮ ವಿಷಯಕವಾದ ಅಜ್ಞಾನ ನಾಶವಾಗುತ್ತೆ. ಅದು ಕೂಡ ಆ ಪರಮಾತ್ಮ ವಿಷಯಕವಾದ ಜ್ಞಾನಕ್ಕೆ ಅಜ್ಞಾನವನ್ನು ನಾಶ ಮಾಡುವ ಶಕ್ತಿ ಸ್ವತಃ ಇಲ್ಲ. ಅದು ಆತ್ಮನಃ ಅಂದರೆ ಪರಮಾತ್ಮನ ಕೃಪೆಯಿಂದ ಪರಮಾತ್ಮನ ಜ್ಞಾನ ಇದೆ. ಅದು ಪರಮಾತ್ಮ ವಿಷಯಕವಾದ ಅಜ್ಞಾನವನ್ನು ನಾಶ ಮಾಡುತ್ತೆ. ಇದು ಸಾಮಾನ್ಯವಾದ ಅಜ್ಞಾನ ಅಲ್ಲ. 5 ಪರ್ವಗಳಿಂದ ಕೂಡಿರತಕ್ಕಂತಹ ಅವಿದ್ಯೆ. ಯಾವುದದು 5 ಪರ್ವಗಳು ಅಂತಂದರೆ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂಥೇಳಿ ಅವಿದ್ಯೆ 5 ಪರ್ವಗಳಿಂದ ಕೂಡಿದೆ. ಈ 5 ಪರ್ವಗಳಿಂದ ಕೂಡಿದ ಬಲವಾದ ಅವಿದ್ಯೆ ಜ್ಞಾನವನ್ನು ಆವರಿಸಿದೆ. ಆ ಪರಮಾತ್ಮನ ಜ್ಞಾನ ಶ್ರವಣ ಮನನ ಧ್ಯಾನಗಳಿಂದ ಬಲಿಷ್ಠವಾದಾಗ ಈ ಅಜ್ಞಾನವನ್ನು ನಾಶ ಮಾಡುತ್ತೆ. ಆ 5 ಪರ್ವಗಳ ಅಜ್ಞಾನ ಅಂದರೆ ಯಾವುದದು? ತಮಸ್ಸು ಅಂತಂದರೆ ಮೊದಲನೇದು. ತಮಸ್ಸು ಅಂದರೆ ಅಜ್ಞಾನ ಅಂತ ಅರ್ಥ. ಅಂದರೆ ಒಂದು ವಸ್ತುವಿನ ತಿಳುವಳಿಕೆ ಇಲ್ಲದೇ ಇರೋದು, ಇದನ್ನು ತಮಸ್ಸು ಅಂತ ಕರೀತಾ ಇದ್ದಾರೆ. ಮೋಹ ಅಂದರೆ ವಿಪರೀತ ಜ್ಞಾನ, ಅಂದರೆ ಒಂದು ವಸ್ತುವನ್ನು ತಪ್ಪಾಗಿ ತಿಳಿದುಕೊಳ್ಳೋದು, ಇದಕ್ಕೆ ಮೋಹ ಅಂತ ಕರೀತಾ ಇದ್ದಾರೆ. ಮಹಾಮೋಹ ಅಂತ ಇನ್ನೊಂದು. ಮಹಾಮೋಹ ಅಂದರೆ ತಾನು ತಪ್ಪಾಗಿ ತಿಳಿದದ್ದರಲ್ಲೇ ಸರಿ ಎನ್ನುವ ಹಠ,
ತಾನು ತಪ್ಪಾಗಿ ತಿಳಿದಿದ್ದರೂ ಕೂಡ ಅದನ್ನು ತಿದ್ದುಕೊಳ್ಳೋ ಬುದ್ಧಿ ಇಲ್ಲ. ನಾನು ತಿಳಿದುಕೊಂಡದ್ದೇ ಸರಿ ಎನ್ನುವಂತಹ ಆಗ್ರಹ, ಹಠ, ಅದನ್ನು ಮಹಾಮೋಹ ಅಂತ ಕರೀತಾರೆ. ಇನ್ನು ನಾಲ್ಕನೆಯದು ತಾಮಿಶ್ರ, ಯಥಾರ್ಥ ಜ್ಞಾನಿಗಳ ಮೇಲೆ ಕೋಪ. ಯಾರಾದರೂ ನಾವು ತಿಳ್ಕೊಂಡದ್ದು ತಪ್ಪು ಅಂತ ತಿಳಿಸಿ ಹೇಳಕ್ಕೆ ಬಂದರೆ ಅವರ ಮೇಲೆ ಆಕ್ರೋಶ, ಯಾರು ಸರಿಯಾಗಿ ತಿಳಿದಿದ್ದಾರೆ ಅವರ ಮೇಲೆ ಕೋಪ, ನನಗೆ ಹೇಳಕ್ಕೆ ಇವ್ರು ಯಾರು ಅನ್ನುವಂತಹ ಆಕ್ರೋಶ, ಇದನ್ನು ತಾಮಿಶ್ರ ಅಂತ ಕರಿತಾ ಇದ್ದಾರೆ. ಇನ್ನು ಅಂಧತಾಮಿಶ್ರ. ಅಂಧತಾಮಿಶ್ರ ಅಂದರೆ ಸತ್ಯ ಯಾರು ಹೇಳ್ತಾರೋ ಅವರನ್ನು ಮುಗಿಸಿಬಿಡಬೇಕು ಅನ್ನುವಂತಹ ಬುದ್ಧಿ, ತನ್ನ ವಿರೋಧಿಸುವವರು ಬದುಕಲೇಬಾರದು ಅನ್ನುವಂತಹ ಪ್ರವೃತ್ತಿ, ಇದನ್ನು ಅಂಧತಾಮಿಶ್ರ ಅಂತಾರೆ. ಇದು ಅವಿದ್ಯೆಯ 5 ಪರ್ವಗಳು. ಇಂತಹ 5 ಪರ್ವಗಳಿಂದ ಕೂಡಿದ ಅವಿದ್ಯೆ ಆವರಿಸಿದೆ ಜ್ಞಾನವನ್ನು ಅಂತ ಹೇಳ್ತಾ ಇದ್ದಾರೆ. ಇಂತಹ 5 ಪರ್ವಗಳಿಂದ ಕೂಡಿದ ಅವಿದ್ಯೆ, ಅದರ ಸಾಕಾರ ಮೂರ್ತಿ ದುರ್ಯೋಧನ. ಅಂಥ ದುರ್ಯೋಧನ ಕೊನೆಗೂ ಕೂಡ ತೊಡೆ ಮುರಿದು ಬಿದ್ದ. ತೊಡೆ ಮುರಿದು ಬಿದ್ದಾಗಲೂ ಕೂಡ ಅವನು ಕೃಷ್ಣನನ್ನು ಸರಿಯಾಗಿ ತಿಳ್ಕೊಂಡಿರಲಿಲ್ಲ. ಕೃಷ್ಣನನ್ನು ಅವನೊಬ್ಬ ಕಪಟಿ, ಮೋಸಗಾರ, ನಯವಂಚಕ, ಪಾಂಡವ ಪಕ್ಷಪಾತಿ, ಸ್ವಾರ್ಥಕ್ಕಾಗಿ ಏನನ್ನು ಬೇಕಾದರೂ ಮಾಡ್ತಾನೆ ಅಂತ ಹೀಗೇ ತಪ್ಪು, ಸಾಯುವ ಕೊನೆಗಳಿಗೆ ತನಕ ಕೃಷ್ಣನನ್ನು ಹೀಗೆ ತಪ್ಪಾಗಿ ತಿಳ್ಕೊಂಡ. ದ್ರೋಣ, ಭೀಷ್ಮಾದಿಗಳು ಪಾಂಡವರ ಬಗ್ಗೆ, ಕೃಷ್ಣನ ಬಗ್ಗೆ ತಿಳಿ ಹೇಳಿದರೂ ಕೂಡ ಅವನ ಹಠ ಬಿಡಲಿಲ್ಲ. ಅವ್ರು ಹೇಳ್ತಾರೆ, ದ್ರೋಣ ಭೀಷ್ಮಾದಿಗಳು, ಕೃಷ್ಣನ ವಿರುದ್ಧ ಯುದ್ಧ ಮಾಡೋದು ಬೇಡ ಅಂತ. ಆದರೆ ದುರ್ಯೋಧನ ಹೇಳ್ತಾನೆ, ಜಯ ಪಾಣಾವಿವಾಹಿತ, ಜಯ ನನ್ನ ಕೈ ಸೆರೆಯಲ್ಲಿದೆ ಅನ್ನುವಂತಹ ಹಠವನ್ನು, ಆಗ್ರಹವನ್ನು ತೋರ್ತಾನೆ. ಬುದ್ಧಿ ಹೇಳಿಕೆ ಬಂದಂತಹ ಭೀಷ್ಮಾದಿಗಳ ಮೇಲೆ ಸಿಟ್ಟಿಗೆ ಹೇಳ್ತಾನೆ. ಕೃಷ್ಣನ ಅನುಯಾಯಿಗಳನ್ನು ಕೊಂದು ಬಿಡಬೇಕು, ಸಾಧ್ಯವಾದರೆ ಕೃಷ್ಣನನ್ನು ಕೂಡ ಮುಗಿಸಿಬಿಡಬೇಕು ಅನ್ನುವಂತಹ ಆಕ್ರೋಶ. ಇದೆಲ್ಲ 5 ಬಗೆಯ ಅವಿದ್ಯೆಯ ದೊಡ್ಡ ಹೊದ್ದಿಕೆಯನ್ನು ಹೊದ್ದು ಕೂತ ಮಲಗಿದ್ದಾನೆ ದುರ್ಯೋಧನ ಅನ್ನುವುದನ್ನು ನಾವು ಗಮನಿಸಬೇಕು. ಆದರೆ ಸಾಧಕರಾದವರು ಏನು ಮಾಡ್ತಾರೆ, ಶ್ರವಣ ಮನನ ಧ್ಯಾನಗಳಿಂದ, ಭಗವಂತನ ಕರುಣೆಯಿಂದ ಅವರ ಜ್ಞಾನ ಗಟ್ಟಿಯಾಗತ್ತೆ. ಗಟ್ಟಿಯಾದಾಗ ಜ್ಞಾನೇನತು ತದಜ್ಞಾನಂ ನಾಶಿತಂ. ಜ್ಞಾನೇನ ಅಂದರೆ ಪರೋಕ್ಷ ಜ್ಞಾನದಿಂದ, ತತ್ ಅಂದರೆ ಪಂಚಪರ್ವಗಳು ಉಳ್ಳದ್ದು ಎಂಬುದಾಗಿ ಶಾಸ್ತ್ರದಲ್ಲಿ ಪ್ರಸಿದ್ಧವಾದಂತಹ ಅಜ್ಞಾನಂ, ಅವಿದ್ಯೆಯು ನಾಶಿತಂ, ನಾಶವಾಯಿತು. ಹೀಗೆ ಭಗವಂತನ ಕರುಣೆಯಿಂದ ಪಡೆದಂತಹ ಶ್ರವಣಮನನ ಧ್ಯಾನಗಳಿಂದ ಗಟ್ಟಿಯಾದ ಪರೋಕ್ಷ ಜ್ಞಾನದಿಂದ 5 ಪರ್ವಗಳಿಂದ ಕೂಡಿದ ಭಗವಂತನ ಬಗೆಗಿನ ಏನು ಅವಿದ್ಯೆ ಇದೆ ಅದು ನಾಶವಾಯಿತು, ಹಾಗೆ ಅಂತ ಅರ್ಥ. ಪರೋಕ್ಷ ಜ್ಞಾನ ಬಂತು, ಅದರಿಂದ ಪಂಚಪರ್ವಗಳ ಅವಿದ್ಯೆ ನಿರ್ಮೂಲನ ಆಯಿತು. ಅವಿದ್ಯೆ ಕತ್ತಲು ಪೂರ್ತಿ ಕಳೀತು. ಅಲ್ಲಿಂದ ಮುಂದೆ ಅಪರೋಕ್ಷ ಜ್ಞಾನದ ಸೂರ್ಯೋದಯ. ಪರೋಕ್ಷ ಜ್ಞಾನ ಅಂದರೆ ಶಬ್ದಗಳಿಂದ ನಾವು ಸಂಪಾದನೆ ಮಾಡುವ ಜ್ಞಾನ. ಅಪರೋಕ್ಷ ಜ್ಞಾನ ಅಂದರೆ ಕಣ್ಣಾರೆ ಕಾಣುವಂಥದ್ದು, ಭಗವಂತನ ಸಾಕ್ಷಾತ್ಕಾರ. ಆ ಜ್ಞಾನ ಸೂರ್ಯನಂತೆ ಎಲ್ಲವನ್ನೂ ಬೆಳಗಿಸುತ್ತೆ. ತತ್ ಜ್ಞಾನಂ ಆದಿತ್ಯವತ್ ಪ್ರಕಾಶಯತಿ. ಸೂರ್ಯ ಹೇಗೆ ಎಲ್ಲವನ್ನು ಬೆಳಗಿಸ್ತಾನೆ, ಹಾಗೆ ಆ ಪರೋಕ್ಷ ಜ್ಞಾನ, ನಂತರ ಬರುವ ಅಪರೋಕ್ಷ ಜ್ಞಾನ ಅದು ಎಲ್ಲವನ್ನೂ ಕೂಡ ಬೆಳಗಿಸುತ್ತೆ. ಮುಖ್ಯವಾಗಿ ತತ್ ಪರಂ ಪ್ರಕಾಶಯತಿ. ಆ ಅಪರೋಕ್ಷ ಜ್ಞಾನ ಭಗವಂತನನ್ನು ನಮಗೆ ಬೆಳಗುವಂತೆ ಮಾಡುತ್ತೆ, ಭಗವಂತನನ್ನು ಬೆಳಗಿಸುತ್ತದೆ. ಅಂದರೆ ಭಗವಂತನ ಜ್ಞಾನವನ್ನು ನಮಗೆ ಕೊಡುತ್ತೆ. ಅದು ಸಾಕ್ಷಾತ್ಕಾರ ಜೀವ ಸ್ವರೂಪದ ಕಣ್ಣಿನಿಂದ ಪಡೆಯುವಂಥದ್ದು. ಆ ಸ್ವರೂಪದ ಕಣ್ಣಿನ ಮುಂದೆ ಭಗವಂತ ನಗುತ್ತಾ ನಿಂತಾಗ ಸಾವಿರಾರು ಸೂರ್ಯರು ಒಮ್ಮೆಲೇ ಉದಯಿಸಿದ ಹಾಗೆ ಒಳಗಿಂದೊಳಗೆ ಬೆಳಕಿನ ರಾಶಿ ಉತ್ಪತ್ತಿಯಾಗತ್ತೆ. ಬೆಳಕಿನ ಮಹಾಪ್ರವಾಹ ಒಳಗೆ ಹರಿಯತ್ತೆ. ಆದಿತ್ಯವತ್ ಪ್ರಕಾಶಯತಿ ತತ್ಪರಂ. ಆ ಆದಿತ್ಯನ ಹಾಗೆ, ಸೂರ್ಯನ ಹಾಗೆ ಸ್ವರೂಪದ ಕಣ್ಣಿನ ಮುಂದೆ ಭಗವಂತ ಬೆಳಗುತ್ತಾನೆ. ಆ ಭಗವಂತ ಸೂರ್ಯನಂತೆ ಬೆಳಗುತ್ತಾನೆ, ಆದರೆ ಸೂರ್ಯನಂತೆ ಸುಡೋದಿಲ್ಲ. ಮಹಾ ತಂಪಾದ ಆನಂದವನ್ನು ಕೊಡ್ತಾನೆ, ತಂಪಾದ ಬೆಳಕನ್ನು ಕೊಡ್ತಾನೆ. ಬೆಳಕಾಯಿತು, ಆಮೇಲೆ ಪ್ರಕಾಶಯತಿ ತತ್ಪರಂ. ಈ ತನಕ ಎಂದೂ ಕಾಣದೇ ಇರತಕ್ಕ ಆ ಪರತತ್ವದ ಸಾಕ್ಷಾತ್ಕಾರ ಉಂಟಾಗತ್ತೆ. ಆ ಸೂರ್ಯ ಇಡೀ ವಿಶ್ವವನ್ನೇ ಬೆಳಗಿಸ್ತಾನೆ.
ಆದರೆ ನಮಗೆ ಕಾಣೋದು ನಮ್ಮ ಕಣ್ಣಿನ ವ್ಯಾಪ್ತಿ ಒಳಗಿರೋದು ಮಾತ್ರ. ಹಾಗೆ ಅಪರೋಕ್ಷ ಜ್ಞಾನಿಗೆ ಇದ್ದದ್ದೆಲ್ಲ ಕಾಣೋದಿಲ್ಲ. ಎಲ್ಲ ಅಪರೋಕ್ಷ ಜ್ಞಾನಿಗಳು ಕೂಡ ಸರ್ವಜ್ಞರು ಅಂತ ನಾವು ಭಾವಿಸಬಾರದು. ಅವರಿಗೆ ಭಗವಂತ ಎಷ್ಟನ್ನು ಕಾಣಿಸ್ತಾನೋ ಅವರು ಅಷ್ಟನ್ನು ಕಾಣ್ತಾರೆ. ತತ್ ಪರಂ ಅಂದರೆ ಆ ಪರತತ್ವವೇ ಅವರಿಗೆ ಪ್ರಕಾಶಯತಿ, ಕಾಣುವ ಕಣ್ಣು ನೀಡುತ್ತೆ. ಅವರು ಎಷ್ಟು ಕಾಣುವ ಯೋಗ್ಯತೆ ಪಡೆದಿದ್ದಾರೆ ಅಷ್ಟನ್ನು ಆ ಭಗವಂತ ಅವರಿಗೆ ಕಾಣಿಸ್ತಾನೆ. ಅನಂತರ ಪಂಚಪರ್ವದ ಅವಿದ್ಯೆ ನಾಶ ಆದಮೇಲೆ ಅಪರೋಕ್ಷ ಜ್ಞಾನಿಗೆ ಅಜ್ಞಾನ ಭ್ರಮೆ ಬರಲಿಕ್ಕಾದರೂ ಹೇಗೆ ಸಾಧ್ಯ ಹಾಗೆ ಅಂತ ನಮಗನಿಸ್ಬೋದು. ಆದರೆ ಪಂಚಪರ್ವ ಅವಿದ್ಯೆಯ ಮೂಲಕ ಅಜ್ಞಾನ ಭ್ರಮೆ ಅವರಿಗಿಲ್ಲ, ಆದರೆ ಅವರಿಗೂ ಅಜ್ಞಾನ ಭ್ರಮೆ ಇದೆ. ಅದಕ್ಕೆ ಹೇಳೋದು ಅಪರೋಕ್ಷ ಜ್ಞಾನ ಪಡೆದವರ ವ್ಯಕ್ತಿತ್ವ ಏನು, ಅವರ ಜ್ಞಾನದ ಇತಿಮಿತಿಗಳೇನು, ಅದು ಅಪರೋಕ್ಷ ಜ್ಞಾನ ಆಗದೇ ಇದ್ದವರು ಅದರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಅಪರೋಕ್ಷ ಜ್ಞಾನಿಗಳಿಗೂ ಅಜ್ಞಾನ ಇರಬಹುದು, ಭ್ರಮೆ ಬರಬಹುದು ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ಉದಾಹರಣೆಗೆ ಇಂದ್ರನಿಗೆ ಕೃಷ್ಣ ಸರ್ವೋತ್ತಮನಾದ ಭಗವಂತ ಅನ್ನುವುದನ್ನೇ ಮರೆತು ಕೃಷ್ಣನ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಧಾರಾಕಾರವಾದ ಮಳೆಯನ್ನು 7 ದಿವಸ ಸುರಿಸಿದ. ಕೃಷ್ಣನ ಮಾತು ಕೇಳಿ ಈ ಹಳ್ಳಿ ಜನರು ನನ್ನ ವಾರ್ಷಿಕ ಪೂಜೆಯನ್ನು ತಪ್ಪಿಸಿದ್ದಾರೆ ಅಂತ ತಿಳಿದುಕೊಂಡು ಕೃಷ್ಣನನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಭಾವಿಸಿಕೊಂಡು ಭಗವಂತನ ಅವತಾರ ಅನ್ನುವ ಎಚ್ಚರ ಕಳೆದುಕೊಂಡು ಭಗವಂತನ ಮೇಲೆ, ಭಗವಂತನ ಮಾತು ಕೇಳಿದ ಹಳ್ಳಿಯ ಜನರ ಮೇಲೆ ತೊಂದರೆ ಉಂಟು ಮಾಡಬೇಕು ಅಂಥೇಳಿ ಸಕಲ ಗೋಕುಲ ನಾಶನಾಯ, ಇಡೀ ಗೋಕುಲವೇ ಹಾಳಾಗಿ ಹೋಗಬೇಕು ಅಂಥೇಳಿ ಭಾರೀ ಮಳೆ ಸುರಿಸ್ದ. ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಎಲ್ಲರನ್ನ ರಕ್ಷಣೆ ಮಾಡಿದ. 7 ದಿವಸಗಳ ಕಾಲ 7 ವರ್ಷದ ಪುಟ್ಟ ಪೋರ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಎಲ್ಲರನ್ನ ಕಾಪಾಡಿದ ಮೇಲೆ ಇಂದ್ರನಿಗೆ ಆ ಭಗವಂತನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆ ಹೋಯಿತು. ಕೃಷ್ಣ ಸಾಕ್ಷಾತ್ ಭಗವಂತ ನಾರಾಯಣ ವಿಷ್ಣು ಅನ್ನುವುದು ಅರ್ಥ ಮಾಡಿಕೊಂಡು ಕೆಳಗಿಳಿದು ಬಂದು ಕ್ಷಮೆ ಕೇಳ್ತಾನೆ. ಅಪರೋಕ್ಷ ಜ್ಞಾನಿಯಾದ ಇಂದ್ರನಿಗೂ ಭಗವಂತನ ಬಗ್ಗೆ ತಪ್ಪು ತಿಳುವಳಿಕೆ ಬಂತು. ಹಾಗೆಯೇ ರಾಮಚಂದ್ರ ರಾವಣನನ್ನು ಸಂಹಾರ ಮಾಡಿದಾಗ ಬ್ರಹ್ಮಾದಿ ದೇವತೆಗಳೆಲ್ಲ ರಾಮಚಂದ್ರನನ್ನು ಸ್ತೋತ್ರ ಮಾಡ್ತಾ ಇದ್ದರೆ ಬ್ರಹ್ಮದೇವರ ಪಕ್ಕ ನಿಂತ ಶಿವನಿಗೆ ರಾಮನನ್ನು ವಿರೋಧ ಮಾಡುವ ಪ್ರವೃತ್ತಿ ಬಂತು. ರಾಮನ ಜೊತೆಯಲ್ಲೇ ಯುದ್ಧಕ್ಕಾಗಿ ಬಂದಿದ್ದಾನೆ ಆ ರುದ್ರದೇವರು. ಅಲ್ಲೂ ಕೂಡ ಇಂಥ ಒಂದು ಅಪರೋಕ್ಷ ಜ್ಞಾನಿಯಾದ ಶಿವನಿಗೂ ಇಂಥ ಒಂದು ಪ್ರವೃತ್ತಿ ಉಂಟಾಯಿತು. ಅಪರೋಕ್ಷ ಜ್ಞಾನಿಗಳ ಅಜ್ಞಾನ ಅಂತಂದರೆ ಅದು 2 ಬಗೆ ಇದೆ. ಒಂದು, ಭಗವಂತ ಇವರಿಗೆ ಇಷ್ಟು ಅರ್ಥವಾಗಲಿ, ಇಷ್ಟು ಬೇಡ ಅಂತ ಭಗವಂತ ಇಷ್ಟು ಸಂಗತಿಗಳು ಇವನಿಗೆ ಕಾಣದೇ ಇರಲಿ ಅಂತ ಭಗವಂತ ಇಚ್ಛೆ ಪಟ್ಟಾಗ ಆ ಭಗವಂತನ ಇಚ್ಛೆಯೇ ಆವರಣವಾಗಿ ಅವರಿಗೆ ಕೆಲವು ತಿಳುವಳಿಕೆಗಳು ಬರೋದಿಲ್ಲ. ಇನ್ನು ಕೆಲವೊಮ್ಮೆ ಅಸುರಾವೇಶದಿಂದಲೂ ಕೂಡ ತಪ್ಪು ತಿಳುವಳಿಕೆಗಳು ಬರುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮಹಾಭಾರತವನ್ನೇ ನಾವು ಗಮನಿಸಿದಾಗ ಬಲರಾಮ, ಅರ್ಜುನ, ಧರ್ಮರಾಜ ಇವರೆಲ್ಲ ದೇವಾಂಶ ಸಂಭೂತರು. ಆದರೂ ಕೂಡ ಇವರು ಕೃಷ್ಣನ ಮೇಲೆ ಕೋಪಿಸಿಕೊಂಡಂತಹ ಸಂದರ್ಭಗಳಿದೆ. ಕೃಷ್ಣನ ಶಕ್ತಿಯ ಬಗ್ಗೆ ಸಂಶಯಪಟ್ಟ ಸಂದರ್ಭಗಳಿದೆ. ಭೀಮಸೇನ ಮತ್ತು ಪ್ರಾಯ ದ್ರೌಪದಿ ಇವರಿಬ್ಬರೂ ಕೂಡ ಎಂದೂ ಕೃಷ್ಣನ ಬಗ್ಗೆ ಅಜ್ಞಾನ ವಿಭ್ರಮಗಳಿಗೆ ಒಳಗಾಗಲಿಲ್ಲ. ಯಾಕೆಂದರೆ ಕೆಲವರಿಗೆ ಕೃಷ್ಣನ ಇಚ್ಛೆಯ ಆವರಣ, ಕೆಲವರಿಗೆ ಕಲಿಯ ಆವೇಶದ ಪ್ರಭಾವ. ಹಾಗಾಗಿ ಕೃಷ್ಣನನ್ನು ಇವರೆಲ್ಲ ದೇವಾಂಶ ಸಂಭೂತರಾದ ಅಪರೋಕ್ಷ ಜ್ಞಾನಿಗಳೇ ಆದರೂ ಕೃಷ್ಣನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ ಸಂದರ್ಭಗಳಿದೆ, ಕೃಷ್ಣನ ಮೇಲೆ ಕೋಪ ಮಾಡಿಕೊಂಡ ಸಂದರ್ಭಗಳಿದೆ. ಆದ್ದರಿಂದ ಅಪರೋಕ್ಷ ಜ್ಞಾನಿಗೂ ಕೂಡ ಭಗವಂತ ಇವರಿಗೆ ಇಷ್ಟು ಕಾಣದೇ ಇರಲಿ ಅಂತ ಸಂಕಲ್ಪ ಮಾಡಿದರೆ ಅವರಿಗಷ್ಟು ತಿಳಿಯೋದಿಲ್ಲ. ಇವರಿಗೆ ಇಷ್ಟು ಸಂಗತಿಗಳು ಕಾಣಲಿ ಅಂತ ಭಗವಂತ ಎಷ್ಟು ಇಚ್ಛೆ ಪಡ್ತಾನೆ ಅಷ್ಟು ಸಂಗತಿಗಳು ಅವರು ತಿಳ್ಕೊಳ್ತಾರೆ. ಆದ್ದರಿಂದ ಅಪರೋಕ್ಷ ಜ್ಞಾನಿಗಳಾದವರಿಗೂ ಅವರೆಲ್ಲರೂ ಪರಿಪೂರ್ಣ ಪ್ರಮಾಣದ ಸರ್ವಜ್ಞರು ಅಂತ ನಾವು ಭಾವಿಸಬಾರದು. ಮತ್ತು ಅವರಿಗೆ ಭ್ರಮೆ ಬರುವುದೇ ಇಲ್ಲ ಅಂತ ನಾವು ಭಾವಿಸಬಾರದು. ಕೆಲವೊಮ್ಮೆ ಅಸುರಾವೇಶದಿಂದ ಬರುತ್ತೆ, ಕೆಲವೊಮ್ಮೆ ಭಗವಂತನ ಇಚ್ಛೆಯ ಆವರಣದಿಂದ ಅವರ ಜ್ಞಾನ ಮಸುಕಾಗಿ ಇಂತಹ ಸಂದರ್ಭಗಳು ಬರುತ್ತೆ ಅನ್ನುವುದನ್ನು ನಾವು ಗಮನಿಸಬೇಕು. ಅದಕ್ಕೆ ಪರಮಾತ್ಮ ಹೇಳಿದ ಪ್ರಕಾಶಯತಿ ತತ್ಪರಂ. ಅಪರೋಕ್ಷ ಜ್ಞಾನ ಆ ಪರತತ್ವವನ್ನು ಬೆಳಗಿಸುತ್ತೆ. ಅಪರೋಕ್ಷ ಜ್ಞಾನಿಗಳಿಗೆ ಯಾರಿಗೆ ಎಷ್ಟು ಜ್ಞಾನ ಇರಬೇಕು, ಯಾವಾಗ ನೆನಪಾಗಬೇಕು, ಯಾವಾಗ ಮರೆಯಬೇಕು, ಇದೆಲ್ಲ ಆ ಪರತತ್ವವೇ ಬೆಳಕು ನೀಡಿ ನಿಯಂತ್ರಣ ಮಾಡುತ್ತೆ ಎಂಬ ಮಾತನ್ನು ಕೃಷ್ಣ ತಿಳಿಸ್ತಾ ಇದ್ದಾನೆ.
ಈ ಪರೋಕ್ಷ ಜ್ಞಾನಕ್ಕೆ ವೃತ್ತಿಜ್ಞಾನ ಅಂತ ಕರೀತಾ ಇದ್ದಾರೆ. ಯಾಕೆಂದರೆ ಪರೋಕ್ಷ ಜ್ಞಾನ ಅನ್ನೋದು ಅಂತಃಕರಣದ ಪರಿಣಾಮ, ಅದು ಅಂತಃಕರಣದ ವೃತ್ತಿಯ ಫಲ. ಆದ್ದರಿಂದ ಅದನ್ನು ವೃತ್ತಿಜ್ಞಾನ ಅಂತ ಕರೀತಾರೆ. ಅಪರೋಕ್ಷ ಜ್ಞಾನವನ್ನು ಸ್ವರೂಪ ಜ್ಞಾನ ಅಂತ ಕರೀತಾರೆ. ಜೀವರ ಸ್ವರೂಪೇಂದ್ರಿಯದಿಂದ ಉಂಟಾಗುವ ಜ್ಞಾನ ಅದು. ಆದ್ದರಿಂದ ಅದನ್ನು ಸ್ವರೂಪ ಜ್ಞಾನ ಅಂತ ಕರೀತಾ ಇದ್ದಾರೆ. ಹೀಗೆ ಒಟ್ಟು ಈ ಶ್ಲೋಕದ ಪ್ರತಿಪದಾರ್ಥವನ್ನು ನಾವು ಕೊನೆಯಲ್ಲಿ ಗಮನಿಸೋಣ. ಯೇಷಾಂ, ಯಾವ ಸಾಧಕರಿಗೆ, ತತ್ ಆ ಅಜ್ಞಾನಂ ಅವಿದ್ಯೆಯು ಆತ್ಮನಃ ಭಗವಂತನ ಕುರಿತಾದ ಜ್ಞಾನೇನ ಪರೋಕ್ಷ ಜ್ಞಾನದಿಂದ, ಆತ್ಮನಃ ಭಗವಂತನ ಅನುಗ್ರಹದಿಂದ ನಾಶಿತಂ ನಾಶಗೊಂಡಿದೆಯೋ, ತೇಷಾಂ ಅವರ ಜ್ಞಾನಂ ಅಪರೋಕ್ಷ ಜ್ಞಾನವು ಆದಿತ್ಯವತ್ ಸೂರ್ಯನಂತೆ ತತ್ ಆ ಪರತತ್ವವನ್ನು ಪ್ರಕಾಶಯತಿ ಬೆಳಗಿಸುತ್ತದೆ, ಪ್ರಕಾಶಗೊಳಿಸುತ್ತದೆ. ಮತ್ತು ತತ್ ಆ ಪರತತ್ವವು ಜ್ಞಾನಂ ಅವರ ಜ್ಞಾನವನ್ನು ಅವರವರ ಅರ್ಹತೆಗೆ ತಕ್ಕಂತೆ ಪ್ರಕಾಶಯತಿ ಪ್ರಕಟಗೊಳಿಸುತ್ತದೆ. ಇದಿಷ್ಟು 16ನೇ ಶ್ಲೋಕದ ಒಂದು ವಿವರಣೆ. ಅಲ್ಲಿನ ಮುಂದೆ 17ನೇ ಶ್ಲೋಕ. ತದ್ಬುದ್ಧಯಸ್ತದಾತ್ಮಾನಃ ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತಿ ಅಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ಅಪರೋಕ್ಷ ಜ್ಞಾನದ ಮೊದಲ ಸಾಧನವನ್ನು ಹೇಳ್ತಾ ಇದ್ದಾನೆ ತದ್ಬುದ್ಧಯ ಈ ಶ್ಲೋಕದಿಂದ. ಅಂದರೆ ಪರೋಕ್ಷ ಜ್ಞಾನ ಬಂತು, ಪಂಚಪರ್ವಗಳ ಅವಿದ್ಯೆ ನಾಶ ಆಯಿತು, ಅಪರೋಕ್ಷ ಜ್ಞಾನದ ಸೂರ್ಯೋದಯ ಆಯಿತು. ಆದರೆ ತದ್ಬುದ್ಧಯ ತದಾತ್ಮಾನಃ ಅಂದರೆ ಅವಿದ್ಯೆಯ ನಾಶದ ಅನಂತರ ಅಪರೋಕ್ಷ ಜ್ಞಾನದ ಮೊದಲು ಸಾಧಿಸಬೇಕಾದ ಕೆಲವು ಉಪಾಸನೆಗಳಿವೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪರೋಕ್ಷ ಜ್ಞಾನ ಆಯಿತು ಅಂದರೆ ಏನಾಯಿತು, ಅಪರೋಕ್ಷ ಜ್ಞಾನ ಆಯಿತು ಅಂದರೆ ಏನಾಯಿತು, ಅದನ್ನು ನಾವು ವಿಚಾರ ಮಾಡೋಣ. ವಿಚಾರ ಮಾಡಿ ಈ ವಿಷಯವನ್ನು ತಿಳ್ಕೊಳ್ಬೇಕು. ಇಲ್ಲಿ ಲೌಕಿಕ ಉದಾಹರಣೆ ಕೊಡುವುದಾದರೆ, ಒಬ್ಬ ತರುಣ ವಿವಾಹಕ್ಕೆ ಸಿದ್ಧವಾಗಿದ್ದಾನೆ. ಹುಡುಗಿಯ ಹುಡುಕಾಟ ಆಯಿತು. ಮೊದಲು ಹುಡುಗಿಯ ಫೋಟೋ ಬಂತು. ಆ ಫೋಟೋದಲ್ಲಿ ಹುಡುಗಿ ಸುಂದರವಾಗಿದ್ದಾಳೆ ಅಂತ ಅಂದುಕೊಂಡ. ಆ ಫೋಟೋವನ್ನು ಮತ್ತೆ ಮತ್ತೆ ನೋಡಿ ಖುಷಿಪಟ್ಟ. ಕೊನೆಗೆ ಹುಡುಗಿಯನ್ನು ನೋಡುವ ಕಾರ್ಯಕ್ರಮ, ಹುಡುಗ ಮೈ ಮರೆತ, ಮತ್ತೆ ಮದುವೆ ಆಯಿತು. ಮತ್ತೆ ಫೋಟೋದಲ್ಲಿ ನೋಡಿದನಲ್ಲ, ಅದು ಪರೋಕ್ಷ ಜ್ಞಾನ. ಆನಂತರ ಹುಡುಗಿಯನ್ನು ನೋಡಲಿಕ್ಕೆ ಹೋಗಿ ನೋಡ್ತಾನಲ್ಲ, ಅದು ಅಪರೋಕ್ಷ ಜ್ಞಾನ. ಶ್ರವಣ ಮನನಗಳ ಅನಂತರ ಧ್ಯಾನದಲ್ಲಿ ಭಗವಂತನ ಚಿತ್ರ ಕಾಣುತ್ತೆ. ಇವನು ಹುಡುಗಿಯನ್ನು ನೇರವಾಗಿ ನೋಡುವ ಮುಂಚೆ ಹುಡುಗಿಯ ಫೋಟೋ ಕಳಿಸಿದರು. ಫೋಟೋದಲ್ಲಿ ಹುಡುಗಿಯನ್ನು ನೋಡಿ ಖುಷಿಪಟ್ಟ. ಹಾಗೆ ಶ್ರವಣ ಮನನಗಳ ಅನಂತರ ಧ್ಯಾನದಲ್ಲಿ ಅಂತಃಕರಣ ವೃತ್ತಿಯಲ್ಲಿ ಭಗವಂತನ ಚಿತ್ರ ಕಾಣಿಸ್ತು. ಅದು ಫೋಟೋ ನೋಡಿದ ಹಾಗೆ, ಫೋಟೋದಲ್ಲಿ ಭಗವಂತನ ದರ್ಶನ ಆದ ಹಾಗೆ. ಅನಂತರ ಮತ್ತೆ ಮತ್ತೆ ಧ್ಯಾನ ಮಾಡಿದಾಗ ಅದೇ ಚಿತ್ರ ಕಾಣ್ತಾ ಇರಬೇಕು ಅಂತ ಅನಿಸ್ತು. ಅಪರೋಕ್ಷ ಜ್ಞಾನ ಆಗೋ ತನಕವೂ ಕೂಡ ಮಾನಸ ಧ್ಯಾನದಲ್ಲಿ ಅದೇ ಭಗವಂತನ ಚಿತ್ರ ಕಾಣಿಸ್ತಾ ಹೋಯಿತು. ಅದನ್ನೇ ತದ್ಬುದ್ಧಯ ಅಂತ ಇದ್ದಾರೆ. ತದ್ಬುದ್ಧಯ ಅಂತಂದರೆ ಧ್ಯಾನದಲ್ಲಿ ನಮ್ಮ ಮನಸ್ಸು ಚಿತ್ರಿಸಿಕೊಂಡ ಕೃಷ್ಣನ ಚಿತ್ರದಲ್ಲಿ ಪರೋಕ್ಷ ಜ್ಞಾನದಲ್ಲಿ ಭಗವಂತನನ್ನು ಕಾಣುವ ನಿರ್ಧಾರ, ನಿರಂತರವಾಗಿ ಕಾಣುವ ನಿರ್ಧಾರ. ಹೀಗೆ ತದ್ಬುದ್ಧಯ ಅಂದರೆ ನಾವು ಧ್ಯಾನದ ಸಂದರ್ಭದಲ್ಲಿ ಒಂದು ಕೃಷ್ಣನ ಚಿತ್ರವನ್ನು ಅಂತಃಕರಣದಲ್ಲಿ ಚಿತ್ರಿಸಿಕೊಂಡಿದ್ದೇವಲ್ಲ, ಆ ಪರೋಕ್ಷ ಜ್ಞಾನದಲ್ಲಿ ಭಗವಂತನನ್ನು ನಿರಂತರ ಕಾಣುವಂತಹ ನಿರ್ಧಾರ, ಅದು ತದ್ಬುದ್ಧಯ. ಆಗ ಹಾಗೆ ಕಾಣುವಾಗ ಆಗುವ ಅನುಸಂಧಾನ ಏನು ಅಂದರೆ ತದಾತ್ಮಾನಃ ಅಂದರೆ ತತ್ ಅಂದರೆ ಆ ಧ್ಯಾನ ಗೋಚರನಾದ ನಾರಾಯಣನೇ ಆತ್ಮ, ನನ್ನ ಸ್ವಾಮಿ, ನಾನು ಅವನ ಭೃತ್ಯ, ಅವನು ನನ್ನ ಬಿಂಬ, ನಾನು ಅವನ ಪ್ರತಿಬಿಂಬ, ಅವನು ನನ್ನನ್ನು ತನ್ನ ದಾಸನನ್ನಾಗಿ ಸ್ವೀಕರಿಸಲಿ ಅನ್ನುವಂತಹ ಚಿಂತನೆ ಇದು ತದಾತ್ಮಾನಃ. ಆ ಪರಮಾತ್ಮನನ್ನು ತದ್ಬುದ್ಧಯ ಪರಮಾತ್ಮನನ್ನು ಧ್ಯಾನದ ಅವಸ್ಥೆಯೊಳಗೆ ಒಂದು ಚಿತ್ರವಾಗಿ ನೋಡಿ 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 ಇಂಥ ಭಗವಂತನನ್ನು ನಿರಂತರ ಕಾಣಬೇಕು ಅನ್ನುವಂತಹ ಹಂಬಲ ಹುಟ್ಟುಕೊಳ್ಳುತ್ತೆ. ಆಗ ಆ ಚಿತ್ರವನ್ನೇ ಕಣ್ಣು ಮುಚ್ಚಿದ ಕೂಡಲೇ ಆ ಕೃಷ್ಣನ ಚಿತ್ರ ನಮ್ಮ ಕಣ್ಮುಂದೆ ಬರುತ್ತೆ. ಆಗ ಇವನೇ ನನ್ನ ಸ್ವಾಮಿ, ಇವನೇ ನನ್ನ ಬಿಂಬ, ನಾನು ಇವನ ಪ್ರತಿಬಿಂಬ, ನಾನು ಇವನ ಭೃತ್ಯ
ಅನ್ನುವಂತಹ ಅನುಸಂಧಾನ ಮನಸ್ಸಿನಲ್ಲಿ ಅದು ಅಭಿವೃದ್ಧಿಯಾಗತ್ತೆ. ಅನಂತರ ತನ್ನಿಷ್ಠಾ, ಅವನೇ ಸ್ವಾಮಿ ಅಂತ ಅನಿಸಬಹುದು, ಆದರೆ ಅವನೇ ಸ್ವಾಮಿ ಅನ್ನುವ ಭಾವದಲ್ಲಿ ಸ್ಥಿರವಾದ ನಿಷ್ಠೆ ಉಳ್ಳವರಾಗಿರಬೇಕು. ತನ್ನಿಷ್ಠಾ, ಇದೆಲ್ಲ ಧ್ಯಾನದಲ್ಲಿ ಪರೋಕ್ಷ ಜ್ಞಾನದಲ್ಲಿ ಇರಬೇಕಾದ ಅನುಸಂಧಾನಗಳು. ಇಂಥ ಅನುಸಂಧಾನ ಸುಸ್ಥಿರವಾಗಿರಬೇಕಾಗಿದ್ದರೆ ಅದಕ್ಕೆ ಯೋಗ್ಯ ಗುರುಗಳ ಮಾರ್ಗದರ್ಶನ ಬೇಕು. ಯೋಗ್ಯ ಗುರುಗಳ ಮಾರ್ಗದರ್ಶನ ಬಂದರೆ ಆಗ ಈ ಒಂದು ಅನುಸಂಧಾನ ನಮ್ಮಲ್ಲಿ ನಿಚ್ಚಳವಾಗಿರೋದಕ್ಕೆ ಸಾಧ್ಯ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ತತ್ಪರಾಯಣಾಃ ಅಂತ ಮತ್ತೊಂದು ಶಬ್ದ ಹೇಳ್ತಾ ಇದ್ದಾರೆ. ತತ್ಪರಾಯಣಾಃ ಅಂದರೆ ನಾರಾಯಣನೇ ಪರತತ್ವ ಅಂತ ತಿಳಿದವರು, ಅವರು ತತ್ಪರ. ಅಂದರೆ ಯಾರು? ಬ್ರಹ್ಮಾದಿ ದೇವತೆಗಳು ಮತ್ತು ಗುರುಸ್ಥಾನದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅವರೇ ಅಯನ ಅಂದರೆ ಮಾರ್ಗದರ್ಶಕರಾಗಿರುವವರಾಗಬೇಕು. ಅಂದರೆ ಭಗವಂತನೇ ಪರತತ್ವ ಅಂತ ತಿಳಿದಂತಹ ವ್ಯಕ್ತಿಗಳು ಯಾರಿದ್ದಾರೆ, ದೇವತೆಗಳು, ನಮ್ಮ ಗುರುಸ್ಥಾನದಲ್ಲಿರ್ತಕ್ಕಂಥವರು, ಅವರೆಲ್ಲರೂ ಕೂಡ ತತ್ಪರ ಅಂದರೆ ಭಗವಂತನೇ ಪರತತ್ವ ಅಂತ ತಿಳಿದವರು. ತತ್ಪರ ಅಯನ ಅಂದರೆ ಅವರನ್ನೇ ಮಾರ್ಗದರ್ಶಕನನ್ನಾಗಿ ಪಡೆದವರು, ಹಾಗೆ ಅಂತ ಅರ್ಥ. ಇದು ಇನ್ನೊಂದು, ದೇವತೆಗಳಿಗೆ ಭಗವಂತನೇ ಶ್ರೇಷ್ಠವಾದ ಆಶ್ರಯ, ಭಗವಂತನ ಇಂದ್ರಿಯಗಳೇ ದೇವತೆಗಳಿಗೆ ಆಶ್ರಯ, ಕಣ್ಣು ಸೂರ್ಯನಿಗೆ ಆಶ್ರಯ, ಮನಸ್ಸು ಚಂದ್ರನಿಗೆ ಆಶ್ರಯ. ಹೀಗೆ ದೇವತೆಗಳ ಅಪರೋಕ್ಷ ಜ್ಞಾನದ ಸಾಧನೆಯಲ್ಲಿ ಇದು ಒಂದು. ಇದು ದೇವತೆಗಳಿಗೆ ಮಾತ್ರ ಸಂಬಂಧಿಸಿದ ಉಪಾಸನೆ. ಇನ್ನೊಂದು, ಸೂರ್ಯ ಪದವಿಗೆ ಬರುವಂತಹ ದೇವತೆ ಧ್ಯಾನ ಕಾಲದಲ್ಲಿ ಭಗವಂತನ ಕಣ್ಣು ನನ್ನ ಮೇಲೆ ನನ್ನ ಆಶ್ರಯ, ನನಗೆ ಭಗವಂತನ ಕಣ್ಣೇ ಆಶ್ರಯ ಅನ್ನುವ ಚಿಂತನೆ ಇರಬೇಕು. ಚಂದ್ರ ಭಗವಂತನ ಮನಸ್ಸಿಗೆ ನೆಲೆ ಅನ್ನುವಂತಹ ಭಾವನೆ ಇರಬೇಕು. ನಾವು ಅವನನ್ನು ಹೇಗೆ ಉಪಾಸನೆ ಮಾಡ್ತೇವೆ ಹಾಗೆ ಆಗುತ್ತೇವೆ ಅಂತ ಶ್ರುತಿ ಹೇಳ್ತಾ ಇದೆ. ಯತ್ತಂ ಯಥಾ ಉಪಾಸತೆ ತದೇವ ಭವತಿ, ಹಾಗೆ ಅಂತ. ಹೀಗೆ ಪರೋಕ್ಷ ಜ್ಞಾನದ ಅನಂತರ ಈ ಉಪಾಸನೆಗಳು ಬೇಕು ನಮಗೆ. ಆಮೇಲೆ ಜ್ಞಾನ ನಿರ್ಧೂತ ಕಲ್ಮಷಾಹ, ಇಂಥ ಉಪಾಸನೆಗಳಿಂದ ಅಪರೋಕ್ಷ ಜ್ಞಾನಕ್ಕೆ ಪ್ರತಿಬಂಧಕವಾದ ಎಲ್ಲ ಕೊಳೆಗಳು ಕೂಡ ನಾಶವಾಗತ್ತೆ. ಆಗ ಮರಳಿ ಬಾರದ ಮೋಕ್ಷವನ್ನು ನಾವು ಪಡಿತೇವೆ. ಹೀಗೆ ಜ್ಞಾನ ನಿರ್ಧೂತ ಕಲ್ಮಷಾಹ, ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನಕ್ಕೆ ಪ್ರತಿಬಂಧಕಗಳಾದ ದೋಷಗಳು ಏನಿದೆ, ಕಲ್ಮಷಗಳೇನಿದೆ ಅದೆಲ್ಲವೂ ಕೂಡ ನಾಶವಾಗತ್ತೆ. ಆಗ ನಾವು ಮೋಕ್ಷವನ್ನು ಪಡಿತೇವೆ. ಅಪುನರಾವೃತ್ತಿಂ ಅಂದರೆ ಮತ್ತೆ ಹಿಂತಿರುಗಿ ಬಾರದಂತಹ ಮೋಕ್ಷವನ್ನು ನಾವು ಪಡಿತೇವೆ. ಹೀಗೆ ಈ ಶ್ಲೋಕದ ಭಾವ. ಒಟ್ಟು ಈ ಶ್ಲೋಕದ ಸಮಗ್ರ ಪ್ರತಿಪದಾರ್ಥ ಹೀಗಿದೆ. ಪರೋಕ್ಷ ಜ್ಞಾನ ಬಂದ ಮೇಲೆ ತದ್ಬುದ್ಧಯ, ಧ್ಯಾನದಲ್ಲಿ ಕಂಡ ಭಗವಂತನ ರೂಪವನ್ನು ಮತ್ತೆ ಕಾಣಬೇಕು ಅನ್ನುವ ನಿರ್ಧಾರವುಳ್ಳವರು. ತದಾತ್ಮಾನಃ, ಅವನೇ ನನ್ನ ಸ್ವಾಮಿ, ನಾನು ಅವನ ದಾಸ ಅಂತ ತಿಳಿದವರು. ತನ್ನಿಷ್ಠಾ, ಎಂಥ ಆಪತ್ತಿನಲ್ಲಿಯೂ ಭಗವಂತನೇ ಸ್ವಾಮಿ ಅನ್ನುವ ನಿರ್ಧಾರದಿಂದ ಕದಲದೇ ಇರುವವರು. ತತ್ಪರಾಯಣ, ಭಗವಂತನೇ ಪರತತ್ವ ಅಂತ ತಿಳಿದಂತಹ ಬ್ರಹ್ಮಾದಿ ದೇವತೆಗಳನ್ನು ಭಗವಂತನ ಪರಿವಾರ ಎಂಬುದಾಗಿ, ನಮ್ಮ ಗುರುಗಳು ಎಂಬುದಾಗಿ ಗೌರವದಿಂದ ಕಾಣತಕ್ಕಂಥದ್ದು. ತತ್ಪರಾಯಣ, ಭಗವಂತನ ಅಂಗಾಂಗಗಳೇ ನಮ್ಮ ಹುಟ್ಟಿಗೆ ಆಶ್ರಯ ಎಂಬುದಾಗಿ ತಿಳಿದವರು. ಇಂಥ ಉಪಾಸನೆಯಿಂದ ಜ್ಞಾನ ನಿರ್ಧೂತ ಕಲ್ಮಷಾಹ, ಅಪರೋಕ್ಷ ಜ್ಞಾನಕ್ಕೆ ಅಡ್ಡಿಯಾದ ಎಲ್ಲ ಕೊಳೆಗಳನ್ನು ಕಳೆದುಕೊಂಡವರು. ಅಪುನರಾವೃತ್ತಿಂ ಅಂದರೆ ಹಿಂತಿರುಗಿ ಬಾರದಂತಹ ಮೋಕ್ಷವನ್ನು ಗಚ್ಚಂತಿ, ಸೇರುತ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಲ್ಲಿಂದ ಮುಂದೆ 18ನೇ ಶ್ಲೋಕ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಚ ಏವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಅಪರೋಕ್ಷ ಜ್ಞಾನಕ್ಕೆ ಇನ್ನೊಂದು ಸಾಧನವನ್ನು ಹೇಳ್ತಾ ಇದ್ದಾರೆ. ಭಗವಂತನ ರೂಪಗಳು ಎಲ್ಲ ಕಡೆಯೂ ಇದೆ, ಎಲ್ಲ ಕಡೆಯೂ ಇರುವ ಭಗವಂತನ ರೂಪಗಳು ಸಮಾನ ಅನ್ನುವ ಅನುಸಂಧಾನವೂ ಕೂಡ, ಅಂದರೆ ಹಾಗೆ ತಿಳಿದುಕೊಳ್ಳೋದು ಕೂಡ ಅಪರೋಕ್ಷ ಜ್ಞಾನಕ್ಕೆ, ಅಂದರೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನ ಅನ್ನುವುದು ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇರೋ ಮಾತು. ಜೀವರಲ್ಲಿ ಪರಸ್ಪರ ವಿಷಮ ಸ್ವಭಾವ ಇರಬಹುದು, ಆದರೆ ವಿಷ್ಣು ಅವರೆಲ್ಲರಲ್ಲಿಯೂ ಸದಾಕಾಲ ಸಮಾನನಾಗೇ ಇದ್ದಾನೆ. ಫುಲ್ಲು ಮೊದಲಾದ ಅಲ್ಪ ಜೀವರಲ್ಲಿ
ನೆಲೆಸಿರುವ ಭಗವಂತನಾದ ನಾರಾಯಣನೂ ಪರಿಪೂರ್ಣ, ಬ್ರಹ್ಮಾದಿ ದೇವತೆಗಳಲ್ಲಿ ನೆಲೆಸಿರುವ ನಾರಾಯಣನೂ ಪರಿಪೂರ್ಣ. ವಸ್ತುಗಳಲ್ಲಿ ನೀಚೋಚ್ಚ ಭಾವ ಇರಬಹುದು, ಅಲ್ಲಿರುವ ಭಗವಂತನ ರೂಪಗಳಲ್ಲಿ ಈ ನೀಚೋಚ್ಚ ಭಾವ ವೈಷಮ್ಯಗಳಿಲ್ಲ. ಎಲ್ಲರಲ್ಲಿ ಎಲ್ಲ ಕಡೆಯಲ್ಲಿರುವ ಭಗವಂತನ ರೂಪಗಳು ಸಮಾನವಾಗಿದೆ, ಎಲ್ಲವೂ ಗುಣಪರಿಪೂರ್ಣವಾಗಿದೆ, ನಿರ್ದೋಷವಾಗಿದೆ ಅನ್ನುವ ತಿಳುವಳಿಕೆ ಬರಬೇಕು ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಭಗವಂತನ ಗುಣರೂಪಗಳಲ್ಲಿ ಸಾಮ್ಯ ದರ್ಶನ ಕೂಡ ಪರೋಕ್ಷ ಜ್ಞಾನದಲ್ಲೇ ಧ್ಯಾನದ ಅವಸ್ಥೆಯಲ್ಲಿ ಆಗತ್ತೆ. ಅನಂತರ ಅಪರೋಕ್ಷ ಜ್ಞಾನ, ಅನಂತರ ಮುಕ್ತಿ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಅಲ್ಲಿ ವಿದ್ಯಾ ವಿನಯ ಸಂಪನ್ನೆ ಅಂತ ಇದ್ದಾರೆ. ಅಂದರೆ ವಿದ್ಯಾ ಅಂದರೆ ವಿದ್ಯಾದೇವತೆಯಾದ ಲಕ್ಷ್ಮಿ, ಮತ್ತು ವಿನಯ ಅಂದರೆ ವಿಶ್ವನಾಯಕನಾದ ನಾರಾಯಣ, ಅವರಿಬ್ಬರಿಂದ ಸಂಪನ್ನೆ ಸಂಜಾತನಾದಂತಹ ಸಾಕ್ಷಾತ್ ಪುತ್ರನಾದ ಬ್ರಹ್ಮವಾಯುಗಳಲ್ಲಿ, ಬ್ರಾಹ್ಮಣೆ ಅಂದರೆ ಪರಬ್ರಹ್ಮನ ವಾಹನವಾದ ಗರುಡನಲ್ಲಿ, ಬ್ರಾಹ್ಮಣೆ ಭಗವಂತನ ಹಾಸಿಗೆಯಾದ ಶೇಷನಲ್ಲಿ, ಅನಂತರ ಬ್ರಾಹ್ಮಣೆ ಭಗವಂತನ ಮೊಮ್ಮಗನಾದ ಚತುರ್ಮುಖನ ಮಗನಾದ ಶಿವನಲ್ಲಿ, ಹಾಗೆಯೇ ಗವಿ ಅಂದರೆ ವಾಗ್ದೇವತೆಯಾದ ಸರಸ್ವತಿ ಭಾರತೀಯರಲ್ಲಿ, ಮಾತಿನ ದೇವತೆಯಾದ ಪಾರ್ವತಿಯಲ್ಲಿ, ಹಸ್ತಿನಿ ಹಸ್ತದೇವತೆಯಾದ ಇಂದ್ರನಲ್ಲಿ, ಗಜಮುಖನಾದ ಗಣಪತಿಯಲ್ಲಿ, ಅನಂತರ 8ನೆಯ ಕಕ್ಷೆಯಲ್ಲಿ ಬರತಕ್ಕ ಇಂದ್ರನಿಂದ ಆರಂಭಗೊಂಡು 18ನೇ ಕಕ್ಷೆಯಲ್ಲಿ ಬರತಕ್ಕಂತಹ ಗಣಪತಿಯ ತನಕದ ಎಲ್ಲ ದೇವತೆಗಳನ್ನು ಕೂಡ ನಾವಿಲ್ಲಿ ತಗೊಳ್ಬೇಕು. ಹೀಗೆ ಎಲ್ಲ ದೇವತೆಗಳಲ್ಲಿ ಸನ್ನಿಹಿತನಾದ, ಮತ್ತು ಗವಿ ಅಂದರೆ ಕಾಮಧೇನುವಿನಲ್ಲಿ, ಹಸ್ತಿನಿ ಅಂದರೆ ಐರಾವತದಲ್ಲಿ, ಶುನಿ ಅಂದರೆ ಸರಮ ಎಂಬ ಹೆಸರಿನ ದೇವಲೋಕದ ನಾಯಿಯಲ್ಲಿ, ಮತ್ತು ಯಮನ ನಾಯಿಗಳಾದ ಶ್ಯಾಮ ಶಬಲ ಎಂಬ ನಾಯಿಗಳಲ್ಲಿ, ಮತ್ತು ಮನುಷ್ಯಲೋಕದಲ್ಲಾಗುವಾಗ ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿ. ಇಲ್ಲಿ ಬ್ರಾಹ್ಮಣ ಅಂದರೆ ಇದು ಜಾತಿವಾಚಕ ಶಬ್ದ ಅಲ್ಲ, ಇದು ವರ್ಣ, ಬ್ರಾಹ್ಮಣ ವರ್ಣದವನು. ಮನುಷ್ಯಲೋಕದ ಸೃಷ್ಟಿಯಲ್ಲಿ ಉತ್ತಮ ಅಂತ ಅನಿಸಿಕೊಂಡಂತಹ ಬ್ರಾಹ್ಮಣ ವರ್ಣದವನು. ದೇವಲೋಕದ ಸೃಷ್ಟಿಯಲ್ಲಿ ಬ್ರಹ್ಮವಾಯುಗಳು ಹೇಗೆ ಹಿರಿಯರೋ ಹಾಗೆ ಮನುಷ್ಯಲೋಕದ ಸೃಷ್ಟಿಯಲ್ಲಿ ಸ್ವರೂಪದಲ್ಲಿ ಬ್ರಾಹ್ಮಣನಾದವನು ಶ್ರೇಷ್ಠ. ಅದಕ್ಕೆ ವಿದ್ಯಾ ವಿನಯ ಸಂಪನ್ನೆ ಅಂತ ಇದ್ದಾರೆ. ವಿದ್ಯಾ ಸಂಪನ್ನನಾದ ಬ್ರಾಹ್ಮಣ, ವಿದ್ಯಾ ಸಂಪನ್ನನಾದದ್ದರಿಂದಲೇ ವಿನಯ ಸಂಪನ್ನನಾದ ಬ್ರಾಹ್ಮಣ. ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಾರೆ. ವಿದ್ಯೆ ಇಲ್ಲದೆ ಹೋದರೆ ವಿನಯ ಬರೋದಿಲ್ಲ. ಅಪೂರ್ಣವಾದ ವಿದ್ಯೆ ಅಪಾಯಕಾರಿ. ಹಾಗಾಗಿ ನಚಿಕೇತನಂತಹ ವಿದ್ಯಾ ವಿನಯ ಸಂಪನ್ನನಾದ ಪೂರ್ಣ ಬ್ರಾಹ್ಮಣನಲ್ಲಿ, ಭೂಲೋಕದ ದೃಷ್ಟಿಯಲ್ಲಿ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣ ಅವನಲ್ಲಿ, ಮತ್ತು ಸೃಷ್ಟಿಯಲ್ಲಿ ಶ್ರೇಷ್ಠನಾದವನು ಬ್ರಾಹ್ಮಣ ಅನ್ನೋ ಶಬ್ದದಿಂದ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು ಅಂತ ಅರ್ಥ ಅಲ್ಲ. ಸ್ವರೂಪದಲ್ಲಿ ವಿದ್ಯಾ ವಿನಯ ಸಂಪನ್ನ ಬ್ರಾಹ್ಮಣನಾಗಿದ್ದಾನಲ್ಲ ಅವನು ಸೃಷ್ಟಿಯಲ್ಲಿ ಎತ್ತರದವನು. ಅನಂತರ ಸೃಷ್ಟಿಯಲ್ಲಿ ಕೊನೆಯವನು ಶ್ವಪಾಕ ಅಂದರು. ಅಂದರೆ ನಾಯಿಯ ಮಾಂಸವನ್ನು ಬೇಯಿಸಿ ತಿನ್ನುವವನು ಅಂತ ಅರ್ಥ. ಅದರ ತಾತ್ಪರ್ಯ, ಅದು ಶಬ್ದಾರ್ಥ ಅಷ್ಟು. ಅದರ ತಾತ್ಪರ್ಯ ಯಾವ ವಿದ್ಯೆ ಸಂಸ್ಕಾರ ಯಾವುದೂ ಇಲ್ಲದೆ ಇರತಕ್ಕಂತಹ ಅನಾಗರಿಕನಾದವನು ಅಂತ ಅರ್ಥ. ಅಂದರೆ ಇದು ಒಟ್ಟು ತಾತ್ಪರ್ಯ, ಭಗವಂತ ಅತ್ಯಂತ ಮೇಲು ದರ್ಜೆಯ ಜೀವರಲ್ಲೂ ಇದ್ದಾನೆ, ಅತ್ಯಂತ ಕೀಳು ದರ್ಜೆಯ ಜೀವನಲ್ಲೂ ಇದ್ದಾನೆ. ಆದರೆ ಮೇಲು ದರ್ಜೆಯಲ್ಲೇ ಇರುವ ಭಗವಂತ ಮೇಲು ಹೆಚ್ಚು, ಕೀಳು ದರ್ಜೆಯಲ್ಲಿರುವ ಭಗವಂತ ಕಮ್ಮಿ ಅಂತ ಭಗವಂತನ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ. ಒಂದು ನಾಯಿಯಲ್ಲಿರುವ ಭಗವಂತ, ಆನೆಯಲ್ಲಿರುವ ಭಗವಂತ, ಹಸುವಿನಲ್ಲಿರುವ ಭಗವಂತ, ಬ್ರಾಹ್ಮಣನಲ್ಲಿ ಇರುವ ಭಗವಂತ, ಎಲ್ಲರೊಳಗಿರುವ ಭಗವಂತ ಸಮಾನ ಎಂಬುದಾಗಿ ಇದರ ಅಭಿಪ್ರಾಯ. ಹೀಗೆ ಬ್ರಹ್ಮವಾಯುಗಳಲ್ಲಿ ಇರತಕ್ಕಂತಹ ಭಗವಂತನೂ ಪೂರ್ಣ, ಶ್ವಪಚನಲ್ಲಿ ಇರುವ ಭಗವಂತನೂ ಪರಿಪೂರ್ಣ. ಶ್ರೇಷ್ಠ ವಿದ್ವಾಂಸನಾದ ಬ್ರಾಹ್ಮಣನಲ್ಲಿರುವ ಭಗವಂತನೇ ಅತ್ಯಂತ ಅನಾಗರಿಕ ಅಂತ ಅನಿಸಿಕೊಳ್ಳುವಂತಹ ಶ್ವಪಚನಲ್ಲೂ ಇದ್ದಾನೆ. ಹಾಗಾಗಿ ವಸ್ತುಗಳಲ್ಲಿ ಈ ತಾರತಮ್ಯಗಳಿರಬಹುದು, ವ್ಯತ್ಯಾಸಗಳಿರಬಹುದು. ಆದರೆ ಎಲ್ಲ ವಸ್ತುಗಳ ಒಳಗಿರುವ ಭಗವಂತನ ರೂಪಗಳಲ್ಲಿ ಯಾವುದೇ ವ್ಯತ್ಯಾಸ ತಾರತಮ್ಯ ಇಲ್ಲ. ಆ ಭಗವಂತನ ರೂಪಗಳಲ್ಲಿ ಸಮಾನತೆ ಇದೆ. ಎಲ್ಲ ರೂಪಗಳು ಗುಣಪರಿಪೂರ್ಣ, ಎಲ್ಲ ರೂಪಗಳು ನಿರ್ದೋಷ, ಎಲ್ಲ ರೂಪಗಳು ಸ್ವತಂತ್ರ, ಸರ್ವಶಕ್ತ ಅನ್ನುವುದನ್ನು ನಾವು ಗಮನಿಸಬೇಕು. ಇನ್ನು ಮೊದಲು ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣ ಅಂತ ಹೇಳಿದ್ರು, ಕೊನೆಯಲ್ಲಿ ಶ್ವಪಾಕ ಅಂತ ಹೇಳಿದ್ರು, ಅದರ ಮಧ್ಯದಲ್ಲಿ ಹಸು ಮತ್ತು ಆನೆ ಮತ್ತು ನಾಯಿ ಅಂತ 3 ಪ್ರಾಣಿಗಳನ್ನು ಸೇರಿಸಿದ್ದಾರೆ. ಪ್ರಾಣಿಗಳಲ್ಲಿ ದೇವತಾ ಸನ್ನಿಧಾನ ಇರುವ ಶ್ರೇಷ್ಠವಾದ ಹಸು ಮೊದಲು, ಕನಿಷ್ಠವಾದ ನಾಯಿ ಕೊನೆಗೆ. ಗಾತ್ರದಲ್ಲಿ ದೊಡ್ಡದಾದರೂ ಕೂಡ ಆನೆ ಅದು ಮಧ್ಯದಲ್ಲಿದೆ.
ಹೀಗೆ ಬ್ರಾಹ್ಮಣನಿಗೆ ಅತ್ಯಂತ ಪ್ರಿಯವಾದದ್ದು ವೇದವಿದ್ಯೆ. ಬ್ರಾಹ್ಮಣೆ ಅಂದರೆ ವೇದವನ್ನು ತಿಳಿದಂತಹ ಬ್ರಾಹ್ಮಣನಲ್ಲಿ, ಮತ್ತು ಗೋ ಶಬ್ದಕ್ಕೆ ವೇದಗಳು ಅಂತ ಅರ್ಥ. ಹೀಗೆ ವೇದಜ್ಞನಾದ ಬ್ರಾಹ್ಮಣನಲ್ಲಿ ಮತ್ತು ಗವಿ ಅಂದರೆ ವೇದಗಳಲ್ಲಿ, ಹಸು ವೇದಗಳ ಸಂಕೇತ. ಆದ್ದರಿಂದಲೇ ವೇದ ಪರಿಪಾಲಕನಾದ ಭಗವಂತನನ್ನು ಗೋಪಾಲಕ ಅಂತ ಶಾಸ್ತ್ರದಲ್ಲಿ ಕರೆದರು. ಗೋಪಾಲಕ ಅಂದರೆ ಬರೀ ದನ ಮೇಯಿಸೋನು ಅಂತ ಅರ್ಥ ಅಲ್ಲ, ಗೋ ಅಂದರೆ ವೇದಗಳು, ವೇದ ಪರಿಪಾಲಕ ಅಂತ ಅರ್ಥ. ಹಾಗಾಗಿ ಭಗವಂತನಿಗೆ ಬ್ರಹ್ಮಜ್ಞಾನಿಯ ಅನಂತರದಲ್ಲಿ ಪ್ರಿಯವಾದದ್ದು ಗೋವುಗಳು. ಅದಕ್ಕೆ ಗೋಬ್ರಾಹ್ಮಣ ಹಿತಾಯಚ ಅಂತ ಸ್ತೋತ್ರ ಮಾಡ್ತಾರೆ. ಅಂದರೆ ಗೋಬ್ರಾಹ್ಮಣಿಭ್ಯ ಶುಭಮಸ್ತು ಹಾಗೆ ಅಂತ ಹೇಳ್ತಾರೆ. ಯಾಕೆಂದರೆ ಭಗವಂತನ ಜ್ಞಾನವನ್ನು ಪಡೆದಂತಹ, ವೇದಾರ್ಥಗಳನ್ನು ತಿಳ್ಕೊಂಡಂತಹ ಬ್ರಹ್ಮಜ್ಞಾನಿ ಅವನು ಶ್ರೇಷ್ಠ ಮನುಷ್ಯರಲ್ಲಿ. ಅನಂತರ ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು ಅನೇಕ ದೇವತೆಗಳ ಸನ್ನಿಧಾನ ಇರತಕ್ಕಂಥದ್ದು ಹಸು, ನಿತ್ಯ ಪೂಜನೀಯ ವಸ್ತುವನ್ನು ಸೇರಿಸ್ತಾ ಇದ್ದಾರೆ. ಅದಕ್ಕೆಂದೇ ಬ್ರಾಹ್ಮಣನ ನಂತರದಲ್ಲಿ ಗವಿ ಅಂತ ಹಸುವನ್ನು ಸೇರಿಸಿದ್ದಾರೆ. ಹೀಗೆ ಪ್ರಾಣಿಗಳ ಎಲ್ಲ ಪ್ರಾಣಿಗಳ ಒಳಗೂ ಭಗವಂತ ಇದ್ದಾನೆ. ಆದರೆ ಪ್ರಾಣಿಗಳ ಪ್ರತೀಕದಲ್ಲಿ ಭಗವಂತನನ್ನು ಪೂಜೆ ಮಾಡೋದು ಗೋವುಗಳಲ್ಲಿ ಮಾತ್ರ. ಹಾಗಾಗಿ ಗೋವುಗಳನ್ನು ಸೇರಿಸ್ತಾ ಇದ್ದಾರೆ. ಆ ಗೋವು ಅತ್ಯಂತ ಶುದ್ಧ ಮಡಿಯಾದ ಪ್ರಾಣಿ ಅದು. ಯಾಕೆಂದರೆ ದೇವರ ಗರ್ಭಗುಡಿಯೊಳಗೂ ಹಸುವಿಗೆ ಪ್ರವೇಶ ಇದೆ. ಆದರೆ ನಾಯಿಯನ್ನು ದೇವರ ಗರ್ಭಗುಡಿಯಲ್ಲಿ ನಾವು ಕರ್ಕೊಂಡು ಹೋಗಲ್ಲ. ಅಕಸ್ಮಾತ್ ನಾಯಿ ದೇವರ ಗರ್ಭಗುಡಿಯಲ್ಲಿ ಬಂದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಸಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಪ್ರಾಣಿಗಳಲ್ಲಿ ಅತ್ಯಂತ ಪರಿಶುದ್ಧವಾದ ಮುಡಿಮಡಿಯಾದ ಪ್ರಾಣಿ ಅಂದರೆ ಹಸು. ಅದು ಗೃಹ ಪ್ರವೇಶ ಮಾಡಿದರೆ ಮನೆ ಒಳಗೆ ಹಸು ಕರ್ಕೊಂಡು ಬರಬೇಕು. ಹಸು ಬಂದು ಆ ಮನೆಯಲ್ಲಿ ಹಸುವನ್ನು ಕರ್ಕೊಂಡು ಬಂದು ನಾವು ಅದಕ್ಕೆ ಪೂಜೆ ಮಾಡ್ತೇವೆ. ಹೀಗೆ ಅತ್ಯಂತ ಪೂಜ್ಯತೆಯನ್ನು ಪಡೆದಂತಹ ಪ್ರಾಣಿ ಹಸು. ಆದ್ದರಿಂದ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಅಂಥೇಳಿ ಆ ಬ್ರಹ್ಮಜ್ಞಾನಿಯ ಅನಂತರ ಗೋವನ್ನು ಕೃಷ್ಣ ಇಲ್ಲಿ ಹೆಸರಿಸಿದ್ದಾನೆ ಅನ್ನೋದನ್ನು ಗಮನಿಸಬೇಕು. ಅನಂತರ ಹತ್ತು ಕಡೆ ಹೆಚ್ಚು ಮಡಿಯೂ ಅಲ್ಲ, ಇತ್ತ ಕಡೆ ಹೆಚ್ಚು ಮೈಲಿಯೂ ಅಲ್ಲ, ಅಂಥ ಪ್ರಾಣಿ ಆನೆ. ಅದನ್ನು ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ. ಆ ಆನೆಯನ್ನು ಮಡಿಯಲ್ಲಿರುವವರು ಮುಟ್ಟಬಹುದು, ಮೈಲಿಗೆಯಲ್ಲಿ ಇರುವವರು ಮುಟ್ಟಬಹುದು. ಆನೆ ಅಂತಹ ಒಂದು ಮಧ್ಯದ ಪ್ರಾಣಿ. ಅದಕ್ಕೆ ಗವಿ ಹಸ್ತಿನಿ ಅಂಥೇಳಿ ಅದನ್ನು ಮಧ್ಯದಲ್ಲಿ ಸೇರಿಸಿದ್ದಾರೆ. ಆನೆ ಅಂತಂದರೆ ಬಹಳ ಶ್ರೇಷ್ಠತೆ ಇದೆ. ರಾಜ ಮಹಾರಾಜರುಗಳು ಸಂಚರಿಸುವಂತಹ ವಾಹನ. ಭಗವಂತನಿಗೂ ಆನೆಯ ಮೇಲೆ ಮೆರವಣಿಗೆಯನ್ನು ನಾವು ಮಾಡ್ತೇವೆ. ಯುದ್ಧದಲ್ಲಿ ಜೀವ ಕೊಡುವಂತಹ ವಾಹನ ಆ ಆನೆ ಅನ್ನೋದು. ಮನುಷ್ಯನ ಭಾಷೆಯನ್ನು ಬೇಗ ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಾಣಿ. ದೇವಸ್ಥಾನಕ್ಕೆ ಧ್ವಜಸ್ತಂಭ ಬೇಕು ಅಂದರೆ ಕಾಡಿನಿಂದ ಅದನ್ನು ಎಳ್ಕೊಂಡು ಬರಲಿಕ್ಕೆ ಆನೆಯೇ ಬೇಕು. ಅಂತಹ ಶ್ರೇಷ್ಠವಾದ ಪ್ರಾಣಿ. ಅಂತಹ ಮಹಾಬಲಿಷ್ಠವಾದ ಆನೆಯೂ ಕೂಡ ಮನುಷ್ಯನಿಗೆ ವಿಧೇಯನಾಗಿ ನಡ್ಕೊಳ್ಳುತ್ತೆ. ಅತ್ಯಂತ ಕೃತಜ್ಞ ಪ್ರಾಣಿ. ಹಾಗಾಗಿ ಮನುಷ್ಯರಲ್ಲಿಯೂ ಕೂಡ ಆನೆಯಲ್ಲಿರುವಷ್ಟು ಕೃತಜ್ಞತೆ ಮನುಷ್ಯರಲ್ಲೂ ಇಲ್ಲ. ಅಷ್ಟು ಶ್ರೇಷ್ಠವಾದದ್ದು ಆನೆ. ಈ ಕೃತಜ್ಞತೆ ಒಳಗೆ ಎರಡು ಪ್ರಾಣಿಗಳು ಬಹಳ ಪ್ರಸಿದ್ಧ. ಒಂದು ಕುದುರೆ ಮತ್ತು ಒಂದು ನಾಯಿ. ಆ ಕೊನೆಯದನ್ನು ನಾಯಿಯನ್ನು ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಮುಂಚೆ ಆನೆಯನ್ನು ಹೇಳಿದ್ದಾರೆ. ಹಸ್ತಿನಿ ಶುನಿ. ಆ ನಾಯಿಯು ಬಹಳ ಕೃತಜ್ಞತೆ ಇಟ್ಕೊಳ್ತಕ್ಕಂಥ ಪ್ರಾಣಿ. ಆನೆಯೂ ಬಹಳ ಕೃತಜ್ಞತೆ ಇಟ್ಕೊಳ್ತಕ್ಕಂಥ ಪ್ರಾಣಿ. ಅತ್ಯಂತ ಮನುಷ್ಯನಿಗಿಂತಲೂ ಅತ್ಯಂತ ಬಲಿಷ್ಠವಾದರೂ ಮನುಷ್ಯನಿಗೆ ವಿಧೇಯವಾಗಿ ನಡ್ಕೊಳ್ತಕ್ಕಂತಹ ಪ್ರಾಣಿ ಅದು. ಆನಂತರ ಆನೆಯ ಜೊತೆಗೆ ನೆನಪಾಗುವಂತಹ ಪ್ರಾಣಿ ಅಂತಂದರೆ ಕುದುರೆ. ಅದು ಕೂಡ ಆನೆಯಂತೆಯೇ ಬಹಳ ಉಪಯೋಗ. ವಾಹನವನ್ನಾಗಿ ಬಳಸ್ತೇವೆ, ಯುದ್ಧದಲ್ಲಿ ಬಳಸ್ತೇವೆ, ಎಲ್ಲ ರೀತಿಯಿಂದಲೂ ಕೂಡ ಕುದುರೆಯನ್ನು ಬಳಸ್ತೇವೆ. ಅದರಿಂದ ಹಸ್ತಿನಿ ಅನ್ನೋ ಪದದಿಂದ ಆ ಕುದುರೆಯನ್ನು ತೆಗೆದುಕೊಳ್ಬೇಕು. ಅನಂತರ ಹೀಗೆ ಆನೆಯಷ್ಟು ಆನೆ ವಿದ್ಯಾವಿನಯ ಸಂಪನ್ನನಾದ ಬ್ರಹ್ಮಜ್ಞಾನಿ ಮತ್ತು ಭಗವಂತನಿಗೆ ಅತ್ಯಂತ ಪ್ರಿಯವಾದ ದೇವತಾ ಸನ್ನಿಧಾನದಿಂದ ಕೂಡಿರತಕ್ಕಂತಹ ಪೂಜ್ಯತೆಯನ್ನು ಪಡೆಯುವಂತಹ ವಿಶಿಷ್ಟವಾದ ಪ್ರಾಣಿ ಹಸು. ಅನಂತರ ಆನೆ. ಅನಂತರ ಮತ್ತೊಂದು ಕೃತಜ್ಞತೆ ಇರತಕ್ಕ ಪ್ರಾಣಿ ಅಂತಂದರೆ ನಾಯಿ. ಈ ಎಲ್ಲದರ ಒಳಗೂ ಭಗವಂತ ಸಮಾನನಾಗಿದ್ದಾನೆ ಅನ್ನುವುದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ವಸ್ತುಗಳಲ್ಲಿ ವ್ಯತ್ಯಾಸಗಳು ಇರಬಹುದು, ಆದರೆ ಅದರಲ್ಲಿರುವ ಭಗವಂತನ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ. ಆದ್ದರಿಂದ ಇವರೆಲ್ಲರೊಳಗಿರತಕ್ಕ ಭಗವಂತ ಸಮಃ ಅಂದರೆ ಪಂಡಿತಾಹ ಸಮದರ್ಶಿನಃ ಅಂದರೆ ಭಗವಂತ ಸಮಾನನಾಗಿದ್ದಾನೆ ಅನ್ನುವ ತಿಳುವಳಿಕೆ ಇರುವವರು ಅಂತ ಅರ್ಥ. ಈ ಎಲ್ಲ ಪ್ರಾಣಿಗಳು ಮನುಷ್ಯ ಇದೆಲ್ಲ ಸಮಾನ ಅಂತ ತಿಳ್ಕೊಳ್ಳೋದು ಇಷ್ಟು ಗೀತೆಯ ಅರ್ಥ ಅಲ್ಲ. ಇವುಗಳಲ್ಲಿರುವ ಭಗವಂತ ಸಮಾನ ಅಂತ ತಿಳ್ಕೊಳ್ತಕ್ಕಂಥದ್ದನ್ನು ಸಮದರ್ಶಿನಃ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಆ ಭಗವಂತ ನಾಯಿ ಒಳಗೂ ಅಂತರ್ಯಾಮಿಯಾಗಿದ್ದಾನೆ. ನಾಯಿಗೆ ಇರತಕ್ಕಂಥ ವಿಶೇಷವಾದ ಬುದ್ಧಿವಂತಿಕೆ, ವಿಶೇಷವಾದ ಕೃತಜ್ಞತೆ ಅದೆಲ್ಲ ನಾಯಿ ಒಳಗೆ ನಾರಾಯಣ ಇದ್ದು ಅದಕ್ಕೆ ಕೊಡ್ತಾ ಇದ್ದಾನೆ. ಅದೇ ನಾಯಿ ಒಳಗಿರುವ ನಾರಾಯಣನೇ ಎಲ್ಲರೊಳಗೂ ಇದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ.
ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮನ ಎಲ್ಲ ಕಡೆ ಇರುವ ಪರಮಾತ್ಮನ ರೂಪಗಳಲ್ಲಿ ವಸ್ತುಗಳಲ್ಲಿರತಕ್ಕ ನೀಚೋಚ್ಚ ಭಾವದಿಂದ ಅಲ್ಲಿರುವ ಭಗವಂತನ ರೂಪಗಳಲ್ಲಿ ಆ ನೀಚೋಚ್ಚ ಭಾವ ಬರಲ್ಲ. ಎಲ್ಲ ಕಡೆ ಭಗವಂತ ಸರಿಸಮಾನನಾಗಿದ್ದಾನೆ ಅನ್ನುವುದನ್ನು ತಿಳ್ಕೊಳ್ಬೇಕು. ಇದು ಕೂಡ ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಹೀಗೆ ಪರೋಕ್ಷ ಜ್ಞಾನ ಬಂದ ಮೇಲೆ ನಾವು ಮಾಡಬೇಕಾದ ಅನುಸಂಧಾನಗಳನ್ನು ಕೃಷ್ಣ ಈ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾ ಈ ಚಿಂತನೆಯನ್ನು ಶ್ರೀನಿವಾಸನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಶ್ರೀಮದ್ಭಗವದ್ಗೀತಾಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಸನ್ಯಾಸಯೋಗೋ ನಾಮ ಕರ್ಮಸನ್ಯಾಸಯೋಗೋ ನಾಮ ಪಂಚಮೋಧ್ಯಾಯಃ. ಪಂಚಮೋಧ್ಯಾಯಃ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಧ್ರುವಾನೀತಿರ್ಮತಿರ್ಮಮ. ಇದೀಗ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಪಾರಾಯಣ ಕಾಲದಲ್ಲಿ ಪ್ರವಚನ ಕೇಳುವಾಗಿರಬಹುದು, ನಾನಾ ವಿಧವಾದ ಮಾನಸಿಕವಾದ ಶಾರೀರಿಕವಾಗಿರತಕ್ಕಂಥ ದೋಷಗಳು ಮಾನವ ಸಹಜರಾದ ನಮಗೆ ಸಂಭವಿಸುವುದು ಅದು ಸಹಜವಾದದ್ದು. ಆದ್ದರಿಂದ ಆ ನಾರಾಯಣನಲ್ಲಿ ಕ್ಷಮೆಯನ್ನು ಪ್ರಾರ್ಥನೆ ಮಾಡೋಣ. ಯದಕ್ಷರ ಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀನಿವಾಸ ದೇವರಿಗೆ ಕೈಗಳನ್ನು ಜೋಡಿಸಿ ನಾವು ಸಮಸ್ತ ಜಗತ್ತಿಗೆ ಒಳಿತಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿದ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ಶ್ರಿಯಕಾಂತಾಯ ಕಲ್ಯಾಣನಿಧಯೇ ನಿಧಯೇ ಅರ್ಥಿನಾಂ ನಿಧಯೇ ಅರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ